even a minor injury has resulted in loss of heavy amount of blood. Hence this disease is commonly called as bleeder's disease. And this disease actually was first identified in Queen Victoria's family, and hence the disease is what is known as royal disease. Okay, there are actually 3 types of hemophilia. Hemophilia ಯಾವಾಗ ಕೇಳಿರೋ ಇದು ಹೇಳಿದ್ ನಾನು ನಿನ್ನೆ. ಹಿಮೋಫಿಲಿಯಾ ಎ, ಹಿಮೋಫಿಲಿಯಾ ಬಿ and hemophilia C. Of these, the most commonest type of hemophilia is hemophilia A. ಬಹಳ ಕಾಮನ್ ಆಗಿ ಇರುವಂಥ ಹಿಮೋಫಿಲಿಯಾ, ಕಾಮನ್ ಆಗಿ ನೋಡುವಂಥ ಹಿಮೋಫಿಲಿಯಾ ಯಾವುದು ಅಂದರೆ ಇಟ್ ಈಸ್ ಹಿಮೋಫಿಲಿಯಾ ಎ. ಅದಾದಮೇಲೆ hemophilia B, while the rarest type of hemophilia is hemophilia C. Okay, and the mildest type of hemophilia is hemophilia C. Rarest and mildest type of hemophilia yaudappa antandre it is hemophilia C. Okay, hemophilia A is caused due to lack of clotting factor 8. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಆದರೆ ಹಿಮೋಫಿಲಿಯಾ ಎ ಆಗಕ್ಕೆ ಕಾರಣ ಡ್ಯೂ ಟು ದ ಲ್ಯಾಕ್ ಆಫ್ ದಿ ಕ್ಲಾಟಿಂಗ್ ಫ್ಯಾಕ್ಟರ್ 8. ಓಕೆ, ಹಿಮೋಫಿಲಿಯಾ ಬಿ is caused due to lack of clotting factor 9. ಇವರಲ್ಲಿ ಯಾವ ಕ್ಲಾಟಿಂಗ್ ಫ್ಯಾಕ್ಟರ್ ಇರಲ್ಲ ರೀ, they lack the clotting factor 9. and hemophilia C is due to lack of clotting factor 11. ಇವರಲ್ಲಿ ಯಾವ ಕ್ಲಾಟಿಂಗ್ ಫ್ಯಾಕ್ಟರ್ ಇರೋದಿಲ್ಲ ರೀ, ಕ್ಲಾಟಿಂಗ್ ಫ್ಯಾಕ್ಟರ್ 11 ಇರಲ್ಲ. ಓಕೆ, ವಿಚ್ ಈಸ್ ದಿ ಮೋಸ್ಟ್ ಕಾಮನೆಸ್ಟ್ ಟೈಪ್ ಆಫ್ ಹಿಮೋಫಿಲಿಯಾ? ಇಟ್ ಈಸ್ ಹಿಮೋಫಿಲಿಯಾ ಎ. ಅದಾದಮೇಲೆ ಹಿಮೋಫಿಲಿಯಾ ಬಿ. ರೇರೆಸ್ಟ್ ಟೈಪು ಮತ್ತು ಮೈಲ್ಡೆಸ್ಟ್ ಟೈಪ್ ಆಫ್ ಹಿಮೋಫಿಲಿಯಾ ಅಂದರೆ ಹಿಮೋಫಿಲಿಯಾ ಸಿ. ಅದ್ರಾಗ ಹಿಮೋಫಿಲಿಯಾ ಎ ಕಾಸ್ ಆಗೋಕ್ಕೆ ಕಾರಣ ಏನಪ್ಪ ಅಂದರೆ ಲ್ಯಾಕ್ ಆಫ್ ಕ್ಲಾಟಿಂಗ್ ಫ್ಯಾಕ್ಟರ್ 8. ಒಂದೊಂದು ಕ್ಲಾಟಿಂಗ್ ಫ್ಯಾಕ್ಟರ್ ಡಿಫಿಷಿಯನ್ಸಿಂದ ಒಂದೊಂದು ಥರದ ಹಿಮೋಫಿಲಿಯಾ ಆಗಿದ್ದನ್ನು ನೋಡಿದ್ವಿ. ಹಿಮೋಫಿಲಿಯಾ ಎ ಕಾಸ್ ಆಗೋಕ್ಕೆ ಯಾವ ಕ್ಲಾಟಿಂಗ್ ಫ್ಯಾಕ್ಟರ್ ಡಿಫಿಷಿಯನ್ಸಿ ಅಥವಾ ಆಬ್ಸೆನ್ಸ್ ಕಾರಣ ಆಗುತ್ತೆ ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ 8. ಹಿಮೋಫಿಲಿಯಾ ಬಿ ಅಲ್ಲಿ ಯಾವ ಕ್ಲಾಟಿಂಗ್ ಫ್ಯಾಕ್ಟರ್ ಇರಲ್ಲ, 9 ಇರಲ್ಲ. ಹಿಮೋಫಿಲಿಯಾ ಸಿ ನಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ 11 ಇರಲ್ಲ. ಅದ್ರಾಗ ಹಿಮೋಫಿಲಿಯಾ ಬಿ ಅನ್ನ ಕ್ರಿಸ್ಮಸ್ ಡಿಸೀಸ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಕ್ರಿಸ್ಮಸ್ ಡಿಸೀಸ್. ಯಾಕೆ ಹಿಮೋಫಿಲಿಯಾನ ಕ್ರಿಸ್ಮಸ್ ಡಿಸೀಸ್ ಅಂತ ಕರೆದ್ರು ಅಂದರೆ ಸಿಂಪಲ್ ರೀಸನ್ನು, ಇಟ್ ವಾಸ್ ಐಡೆಂಟಿಫೈಡ್ ಇನ್ ಎ ಕ್ರಿಶ್ಚಿಯನ್ ಫ್ಯಾಮಿಲಿ ಡ್ಯೂರಿಂಗ್ ಕ್ರಿಸ್ಮಸ್ ಸೀಸನ್. ಹಾಗಾಗಿ ಅದನ್ನು ಕಾಮನ್ ಆಗಿ ಏನಂತ ಕರೀತಾರ್ರಿ? ಕ್ರಿಸ್ಮಸ್ ಡಿಸೀಸ್. ಯಾವ ಹಿಮೋಫಿಲಿಯಾ ರೀ? ಹಿಮೋಫಿಲಿಯಾ ಬಿ ಈಸ್ ಕಾಲ್ಡ್ ಎ ಕ್ರಿಸ್ಮಸ್ ಡಿಸೀಸ್. ಇನ್ನು ಡಿಸೀಸ್ ಬಗ್ಗೆ ಸ್ವಲ್ಪ ತಿಳ್ಕೊರಿ. ನಾನೇನು ಹೇಳಿದೆ, ಇನ್ ಹಿಮೋಫಿಲಿಯಾ ದ ಪೀಪಲ್ ಲ್ಯಾಕ್ ದಿ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್. ಹಾಗಾಗಿ ಈವನ್ ಎ ಮೈನರ್ ಇಂಜುರಿ ವಿಲ್ ಬಿ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಹೆವಿ ಅಮೌಂಟ್ ಆಫ್ ಬ್ಲಡ್ ಅಂಡ್ ಕೆಲವೊಂದು ಸತಿ ಬ್ಲಡ್ ಲಾಸ್ ಆಗಿ ಇಟ್ ಮೇ ಬಿ ಫೇಟಲ್ ಅಂತ ಕೂಡ ನಾವು ಹೇಳ್ಬೋದು. ಅಂಡ್ ಆಲ್ವೇಸ್ ಕೀಪ್ ಇನ್ ಮೈಂಡ್, hemophilic females generally will die
ಅಟ್ ದಿ ಟೈಮ್ ಆಫ್ ಪ್ಯೂಬರ್ಟಿ. ಇನ್ನು ಹಿಮೋಫೀಲಿಯಾದಲ್ಲಿ ಮೇಲ್ಸ್ ಸರ್ವೈವ್ ಆಗ್ತಾರೆ ವಿತೌಟ್ ಎನಿ ಇಂಜುರಿಯಿಂದ. ಅವರು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಮೇಲ್ಸ್ ಕ್ಯಾನ್ ಸರ್ವೈವ್ ಫಾರ್ ಎ ಲಾಂಗ್ ಲೈಫ್. ಆದರೆ ಜನರಲಿ ಹಿಮೋಫಿಲಿಕ್ ಫೀಮೇಲ್ಸ್ ವಿಲ್ ಡೈ ಅಟ್ ದಿ ಏಜ್ ಆಫ್ ಪ್ಯೂಬರ್ಟಿ. ಯಾಕೆ? ಪ್ಯೂಬರ್ಟಿ ಟೈಮಿಗೆ ಮೆನ್ಸ್ಟ್ರಲ್ ಬ್ಲಡ್ ಫ್ಲೋ ಆದಾಗ ಹೆವಿ ಬ್ಲಡ್ ಫ್ಲೋ ಆಗಿ ಇಟ್ ವಿಲ್ ರಿಸಲ್ಟ್ ಇನ್ ದಿ ಡೆತ್. ಸೊ ಹಾಗಾಗಿ hemophilic females will die while the hemophilic males will survive only if they do not come across any major type of blood loss. ಆಮೇಲೆ ಕೇಳಿಸ್ಕೋರಿ, ಫೀಮೇಲ್ಸ್ ಹಿಮೋಫಿಲಿಕ್ ಇದ್ರೆ ಸಾಯ್ತಾರೆ ಅಂತಂದ್ರೆ ಮತ್ತೆ ಡಿಸೀಸ್ನಲ್ಲಿ ಎಲ್ಲ ಫೀಮೇಲ್ಸ್ ಹತ್ರ ಹೆಂಗೆ ಮುಂದೆ ಅನ್ನೋದು ಕ್ವಶನ್ ಬಂದರೆ ಯು ಕೀಪ್ ಇನ್ ಮೈಂಡ್, ಇದು ಎಂಥ ಡಿಸೀಸ್ ಅಂತ ಹೇಳಿದ್ರಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಕಂಡೀಷನ್ ಅಂತ. ಏನಂತ ಹೇಳಿದ್ರಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಕಂಡೀಷನ್. ಓಕೆ, ಈಗ ಹಿಮೋಫಿಲಿಯಾನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಈಗ ಎಕ್ಸ್ ಮೇಲೆ ಒಂದು ಡ್ಯಾಶ್ ಹಾಕಿನಿ ಅಂತಂದ್ರೆ ಇಟ್ ಈಸ್ ಎ ಕಂಡೀಷನ್ ಕಾಲ್ಡ್ ಹಿಮೋಫಿಲಿಯಾ. ಇದು ನಾರ್ಮಲ್ ಜೀನ್ ಅದೇ, ಇಲ್ಲಿ ರೆಸೆಸಿವ್ ಜೀನ್ ಇದೆ. ಓಕೆ, ಈಗ ಇದು ನಾರ್ಮಲ್ ಮೇಲ್ ಇದನ್ನಂತ ಅರ್ಥ. ಲೈನ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್ ಇಂಡಿಕೇಟ್ ದಟ್ ದೇ ಆರ್ ಹ್ಯಾವಿಂಗ್ ಒನ್ ರೆಸೆಸಿವ್ ಜೀನ್. ಯೂಶುವಲಿ ಹಿಮೋಫಿಲಿಕ್ ಫೀಮೇಲ್ ಸಾಯ್ತಾರೆ, ಆದರೆ ಕ್ಯಾರಿಯರ್ ಅನ್ನೋರು ದೇ ವಿಲ್ ಸರ್ವೈವ್. ಅವರು ನೋಡೋಕ್ಕೆ ನಾರ್ಮಲ್ಲೇ ಇರ್ತಾರೆ, ಬಟ್ ದೇ ಆರ್ ಹ್ಯಾವಿಂಗ್ ಒನ್ ಆಫ್ ದಿ ರೆಸೆಸಿವ್ ಜೀನ್. ಸೊ Queen Victoria was a carrier for the disease called hemophilia. ಅವಳಿಗೆ ಡಿಸೀಸ್ ಇರಲಿಲ್ಲ, ಆದರೆ ಅವಳಲ್ಲಿ ಒಂದು ರೆಸೆಸಿವ್ ಜೀನ್ ಇತ್ತು. ಅದನ್ನ ಅವಳು ಸನ್ನಿಗೆ ಪಾಸ್ ಮಾಡಿದಾಗ ದ ಸನ್ ಹ್ಯಾಸ್ ಸಫರ್ಡ್ ಫ್ರಮ್ ಎ ಡಿಸೀಸ್ ಕಾಲ್ಡ್ ಹಿಮೋಫಿಲಿಯಾ. ಯಾಕೆ ಅಂದರೆ ಸನ್ಸ್ ರಿಸೀವ್ ಎಕ್ಸ್ ಕ್ರೋಮೋಸೋಮ್ ಫ್ರಮ್ ದಿ ಮದರ್. ಸನ್ಸ್ ಎಕ್ಸ್ ಕ್ರೋಮೋಸೋಮ್ ಯಾರಿಂದ ತಗೊಳ್ತಾರಿ? ಮದರಿಂದ. ಮದರ್ನಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಎರಡು ಇರ್ತಾವೆ. ನಾರ್ಮಲ್ ಎಕ್ಸ್ ಕ್ರೋಮೋಸೋಮ್ ಆದರೆ ಸನ್ ನಾರ್ಮಲ್ ಆಗ್ತಾನೆ, ಡಿಫೆಕ್ಟಿವ್ ಎಕ್ಸ್ ಕ್ರೋಮೋಸೋಮ್ ಹೋದರೆ ಸನ್ ಬಿಕಮ್ಸ್ ಹಿಮೋಫಿಲಿಕ್. ಸೊ ಹಂಗಾಗಿ ಕೀಪ್ ಇನ್ ಮೈಂಡ್, ಕ್ಯಾರಿಯರ್ ಫೀಮೇಲ್ಸ್ ವಿಲ್ ಸರ್ವೈವ್. ಕ್ಯಾರಿಯರ್ ಫೀಮೇಲ್ಸ್ ಏನಾಗ್ತಾರೆ? ಸರ್ವೈವ್ ಆಗ್ತಾರೆ. ಆದರೆ ಮೇಲ್ಸ್ ಅಲ್ಲಿ ಕ್ಯಾರಿಯರ್ ಅನ್ನೋದು ಇರೋದಿಲ್ಲ. ಯಾಕೆಂದ್ರೆ ದೇ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಎಕ್ಸ್ ಕ್ರೋಮೋಸೋಮ್. ಅದರಲ್ಲಿ ನಾರ್ಮಲ್ ಇತ್ತಂದ್ರೆ ತಪ್ಪರ್ ಮೇಲ್ಸ್ ವಿಲ್ ಬಿ ನಾರ್ಮಲ್. ಎಕ್ಸ್ ಕ್ರೋಮೋಸೋಮ್ನಲ್ಲಿ ರೆಸೆಸಿವ್ ಜೀನ್ ಇತ್ತು ಅಂದರೆ ದ ಮೇಲ್ಸ್ ವಿಲ್ ಸಫರ್ ಫ್ರಮ್ ಹಿಮೋಫಿಲಿಯಾ. ಓಕೆ, ಸೊ ಹಿಮೋಫಿಲಿಯಾದಲ್ಲಿ ಫೀಮೇಲ್ಸ್ ಏನಾಗ್ತಾರೆ? ದೇ ಜನರಲಿ ಡೈ ಅಟ್ ದಿ ಏಜ್ ಆಫ್ ಪ್ಯೂಬರ್ಟಿ. ಹಿಮೋಫಿಲಿಕ್ ಫೀಮೇಲ್ಸ್ generally they die at the age of puberty, while males generally will survive. Adre they should see that they will not meet any sort of a major injury. In case if they suffer from major injury, they will definitely die. Amele females, since she has 2x chromosome, ಒಂದು ನಾರ್ಮಲ್ ಜೀನ್ ಅವಳು ಒಂದು ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಇದ್ರೂ ಕೂಡ she will be always on a safer side, but she may transmit the disease to her son. ಮುಂದೆ ಅವಳು ಆ ಡಿಸೀಸನ್ನು ಯಾರಿಗೆ ಟ್ರಾನ್ಸ್ಮಿಟ್ ಮಾಡ್ಬೋದು ಅಂದರೆ she may transmit the gene to her son. ಇದರದ್ದು ಇನ್ಹೆರಿಟೆನ್ಸ್ ಹೇಳ ಅಥವಾ ಬೇಡ? ನೀವು ಹೇಳ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಆ್ಯಕ್ಚುಲಿ ಥಿಯರಿಗೆ ನೋ ವೇ ಕನೆಕ್ಟೆಡ್, ಬಟ್ ನೀಟ್ನಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಯಾಕೆಂದ್ರೆ ನಿಮಗೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ವಾಟ್ ಈಸ್ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್? ಸೆಕ್ಸ್ ಲಿಂಕ್ಡ್, ಪರ್ಟಿಕ್ಯುಲರ್ಲಿ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ನಲ್ಲಿ ಯು ಕಮ್ ಅಕ್ರಾಸ್ ಎ ಫಿನಾಮಿನನ್ ಕಾಲ್ಡ್ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಅದು ಏನು ಅನ್ನೋದು ಅರ್ಥ ಆಗುತ್ತೆ. ಇನ್ಹೆರಿಟೆನ್ಸ್ ಆಫ್ ಹಿಮೋಫಿಲಿಯಾ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೆಂಗೆ ಆಗತ್ತೆ ಅನ್ನೋದು ಕೂಡ ಇದು ಎಕ್ಸಾಂಪಲ್ ಆಗಿ ಸರ್ವ್ ಆಗುತ್ತೆ. ಓಕೆ, if a normal female marries a hemophilic male,
ಫೀಮೇಲ್ ನಾರ್ಮಲ್ ಇದ್ದಾಳೆ, ಅದ್ರದ ಮೇಲ್ ಈಸ್ ಸಫರಿಂಗ್ ಫ್ರಮ್ ಹಿಮೋಫೀಲಿಯಾ. ಅಂದರೆ ಇದನ್ನೇನಕ್ಕೆ ಬರೀತೀರಿ? ಎಕ್ಸ್ ಡ್ಯಾಶ್ ವೈ. ಯಾಕೆಂದ್ರೆ ಮೇಲ್ಸ್ ಅಲ್ಲಿ ಇರೋದು ಎಷ್ಟು ಎಕ್ಸ್ ಕ್ರೋಮೋಸೋಮು? ಒಂದೇ. ಅಲ್ಲಿ ಡಿಫೆಕ್ಟಿವ್ ಜೀನ್ ಇದ್ರೆ ಮೇಲಿಗೆ ಏನಾಯ್ತು? ಹಿಮೋಫೀಲಿಯಾ. ಇಫ್ ಎ ನಾರ್ಮಲ್ ಫೀಮೇಲ್ ಮ್ಯಾರೀಸ್ ಎ ಹಿಮೋಫಿಲಿಕ್ ಮೇಲ್, ಆಗ ಇಲ್ಲಿ ಗ್ಯಾಮೆಟ್ಸ್ ನೋಡ್ರಿ, ಎಕ್ಸ್ ಎಕ್ಸ್, ಇಲ್ಲಿ ಎಕ್ಸ್ ಡ್ಯಾಶ್ ವೈ, ಎಕ್ಸ್ ಎಕ್ಸ್ ಡ್ಯಾಶ್ ಎಕ್ಸ್ ವೈ, ಎಕ್ಸ್ ಎಕ್ಸ್ ಡ್ಯಾಶ್ ಇಲ್ಲೇನು ಎಕ್ಸ್ ವೈ. ಎಲ್ಲ ಮಕ್ಕಳು ಏನಾಯ್ತ್ರಿ? ದೇ ಆರ್ ನಾರ್ಮಲ್. ಯಾಕೆ ಸನ್ಸ್ ನಾರ್ಮಲ್ ಆದ್ರಿ? ಮದರ್ ಈಸ್ ನಾರ್ಮಲ್ ಇಯರ್. ಮದರ್ ಹೆಂಗಿದ್ದಾಳೆ? ನಾರ್ಮಲ್. ಮದರ್ ನಾರ್ಮಲ್ ಇರೋದ್ರಿಂದ ಸನ್ಸ್ ಎಲ್ಲ ಏನಾಗ್ಬಿಟ್ರಿ? ನಾರ್ಮಲ್ ಅದು, ಹೌದಾ? ಆದ್ರೆ ಫೀಮೇಲ್ಸ್ ಇಲ್ಲಿ ಏನಾದ್ರು? ದೇ ಆರ್ ದಿ ಕ್ಯಾರಿಯರ್ಸ್. ಫೀಮೇಲ್ಸ್ ಆಫ್ ಕೋರ್ಸ್ ಈಸ್ ನಾರ್ಮಲ್, ಶಿ ಈಸ್ ಎ ಕ್ಯಾರಿಯರ್ ಆಫ್ ದಿ ಡಿಫೆಕ್ಟ್. ಹೌದಾ? ಏನನ್ನ ಕ್ಯಾರಿ ಮಾಡ್ತಾ ಇದ್ದಾಳ್ರಿ? ಡಿಫೆಕ್ಟ್ ಅನ್ನ ಕ್ಯಾರಿ ಮಾಡ್ತಾ ಇದ್ದಾಳೆ, ಹೌದಾ? ಈಗ ಇನ್ನೊಂದು ಕಾನ್ಸೆಪ್ಟು, ಇಫ್ ಎ ಕ್ಯಾರಿಯರ್ ಫೀಮೇಲ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್, ಇಫ್ ಎ ಕ್ಯಾರಿಯರ್ ಫೀಮೇಲ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್ ಅಂದರೆ ಎಕ್ಸ್ ಎಕ್ಸ್ ಡ್ಯಾಶ್ ಮತ್ತು ನಾರ್ಮಲ್ ಮೇಲ್ ಏನಾಗತ್ರಿ? ಎಕ್ಸ್ ವೈ, ಹೌದಾ? ಈಗ ಏನಾಗತ್ರಿ? ಗ್ಯಾಮೆಟ್ಸು ಎಕ್ಸ್ ಎಕ್ಸ್ ಡ್ಯಾಶು ಎಕ್ಸ್ ವೈ. ಎಕ್ಸ್ ಎಕ್ಸ್ ಇದ್ರೆ ನಾರ್ಮಲ್ ಫೀಮೇಲ್, ಎಕ್ಸ್ ವೈ ಇದ್ರೆ ನಾರ್ಮಲ್ ಮೇಲ್. ಎಕ್ಸ್ ಎಕ್ಸ್ ಡ್ಯಾಶ್ ಅಂದರೆ ನಾರ್ಮಲ್ ಫೀಮೇಲ್, ಬಟ್ ಅವಳನ್ನ ಏನಂತ ಕರಿತೀರಿ? ಕ್ಯಾರಿಯರ್ ಅಂತ ಕರಿತೀರಿ. ಎಕ್ಸ್ ಡ್ಯಾಶ್ ವೈ ಏನದ ರೀ? ಎ ಎಕ್ಸ್ ಡ್ಯಾಶ್ ವೈ ಏನಾಗ್ತಾನೆ? ಹಿಮೋಫಿಲಿಕ್ ಮೇಲ್. ಈ ಎಕ್ಸಾಂಪಲ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋರಿ. ಇಫ್ ಎ ನಾರ್ಮಲ್ ಫೀಮೇಲ್ ಮ್ಯಾರೀಸ್ ಎ ಹಿಮೋಫಿಲಿಕ್ ಮೇಲ್, ಹೌದಾ? ಇವ್ರಿಗೆ ಹುಟ್ಟೋ ಎಲ್ಲ ಮಕ್ಕಳು ಹೇಗಿರ್ತಾರ್ರಿ? ನಾರ್ಮಲ್ ಇರ್ತಾರೆ. ಅಷ್ಟೇ ದ ಡಾಟರ್ಸ್ ಆರ್ ಕ್ಯಾರಿಯರ್ ಆಫ್ ಒನ್ ಆಫ್ ದಿ ಡಿಫೆಕ್ಟಿವ್ ಜೀನ್ಸ್. ಈ ಒಂದು ಅವರಲ್ಲಿ ಒಂದು ಡಿಫೆಕ್ಟಿವ್ ಜೀನ್ ಇದ್ರೂ ಕೂಡ ಅವ್ರು ಯಾಕೆ ನಾರ್ಮಲ್ ಇದ್ದಾರೆ ಅಂದರೆ ಮತ್ತೊಂದು ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ದೇ ಹ್ಯಾವ್ ದಿ ನಾರ್ಮಲ್ ಜೀನ್ಸ್. ಹಾಗಾಗಿ ದ ಫೀಮೇಲ್ಸ್ ಹಿಯರ್ ಸರ್ವ್ ಆಸ್ ಎ ಕ್ಯಾರಿಯರ್. ಆದರೆ ಅವಳಲ್ಲಿರೋ ಈ ಡಿಫೆಕ್ಟಿವ್ ಜೀನ್ ನೆಕ್ಸ್ಟ್ ಜನರೇಷನ್ ಯಾರಿಗೆ ಪಾಸ್ ಆಯಿತು? ಸನ್ನಿಗೆ ಪಾಸ್ ಆಯಿತು. ಇಫ್ ಎ ಕ್ಯಾರಿಯರ್ ಫೀಮೇಲ್ ಮ್ಯಾರೀಸ್ ಎ ನಾರ್ಮಲ್ ಮೇಲ್, ಹೌದಾ? ತಾಯಿಯಿಂದ ನಾರ್ಮಲ್ ಎಕ್ಸ್ ಕ್ರೋಮೋಸೋಮ್ ಬಂದಿರೋ ಸನ್ ನಾರ್ಮಲ್ ಆದ, ತಾಯಿಯಿಂದ ಡಿಫೆಕ್ಟಿವ್ ಎಕ್ಸ್ ಕ್ರೋಮೋಸೋಮ್ ಬಂದಿರೋ ಸನ್ ಏನಾದ? ಹ್ಯಾಸ್ ಬಿಕಮ್ ಹಿಮೋಫಿಲಿಕ್. ಅಂದರೆ 50% ಆಫ್ ದಿ ಸನ್ಸ್ ಆರ್ ನಾರ್ಮಲ್, 50% ಆಫ್ ದಿ ಸನ್ಸ್ ಆರ್ ಹಿಮೋಫಿಲಿಕ್. ಇನ್ನು ಫೀಮೇಲ್ಸ್ ಅಲ್ಲಿ ಆಲ್ ದಿ ಫೀಮೇಲ್ಸ್ ಆರ್ ನಾರ್ಮಲ್, ಅದರಲ್ಲಿ 50% ಆಫ್ ದೆಮ್ ಆರ್ ಕ್ಯಾರಿಯರ್ಸ್. ಏನಾದ್ರಿ? ಕ್ಯಾರಿಯರ್ಸ್, ಹೌದಾ? ಇದನ್ನ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳ್ತೀನಿ. ಡಿಫೆಕ್ಟ್ ಯಾರಲ್ಲಿತ್ತು? ಮೇಲಲ್ಲಿತ್ತು. ಈ ಡಿಫೆಕ್ಟ್ ಯಾರಿಗೆ ಬಂತು? ಮೇಲಿಗೆ ಬಂತು. ಯಾರ ಮೂಲಕ? ಡಾಟರ್ ಮೂಲಕ. ಅಂದ್ರೆ ದ ಕ್ಯಾರೆಕ್ಟರ್ ವಿಚ್ ವಾಸ್ ಪ್ರೆಸೆಂಟ್ ಇನ್ ಗ್ರ್ಯಾಂಡ್ ಫಾದರ್, ಇವನೇನಾಗ್ತಾನ್ರಿ? ಗ್ರ್ಯಾಂಡ್ ಫಾದರ್. ಇವನೇನಾಗ್ತಾನ್ರಿ? ಗ್ರ್ಯಾಂಡ್ ಸನ್. ಡಿಫೆಕ್ಟ್ ಯಾರಲ್ಲಿತ್ತು? ಗ್ರ್ಯಾಂಡ್ ಫಾದರ್. ಪಾಸ್ ಆಗಿದ್ದು ಯಾರಿಗೆ? ಗ್ರ್ಯಾಂಡ್ ಸನ್. ಯಾರ ಮೂಲಕ? ಕ್ಯಾರಿಯರ್ ಡಾಟರ್. ಇಂಥ ಇನ್ಹೆರಿಟೆನ್ಸ್ ಒಂದು ಜನರೇಷನ್ ಅಲ್ಲಿ ಡಿಫೆಕ್ಟ್ ಇತ್ತು, ಅದು ನಡುವ ಒಂದು ಜನರೇಷನ್ ಅಲ್ಲಿ ಸ್ಕಿಪ್ ಆಗಿ ಮತ್ತೊಂದು ಜನರೇಷನ್ ಅಲ್ಲಿ ಆ ಡಿಫೆಕ್ಟ್ ಎಕ್ಸ್ಪ್ರೆಸ್ ಆದ್ರೆ ಈ ಕಂಡೀಷನ್ ನಾವೇನಂತ ಕರಿತೀವ್ರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಏನಂತ ಕರಿತೀರಿ? ಕ್ರಿಸ್ ಕ್ರಾಸ್. ಏನಂತ ಕರಿತೀರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತೀರಿ. ಏನಂತ ಕರಿತೀರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಅರ್ಥ ಆಯ್ತಾ? ಓಕೆ. ಸೊ ಆಲ್ವೇಸ್ ಕೀಪ್ ಇನ್ ಮೈಂಡ್,
sex linked recessive trait are more common among males than in case of females. ಯಾಕೆ ಫೀಮೇಲ್ಸ್ ಅಲ್ಲಿ 2 X ಕ್ರೋಮೋಸೋಮ್ ಇರೋದ್ರಿಂದ ಶಿ ವಿಲ್ ಬಿ ಆಲ್ವೇಸ್ ಆನ್ ಎ ಸೇಫರ್ ಸೈಡ್. ಮೇಲ್ಸ್ ಅಲ್ಲಿ ಇರೋದೇ ಒಂದು ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಅದು ನಾರ್ಮಲ್ ಇದ್ರೆ ನಾರ್ಮಲ್ ಆಗ್ತಾರೆ, ಡಿಫೆಕ್ಟಿವ್ ಇದ್ರೆ ಡಿಫೆಕ್ಟ್ ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಾಗಿ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ ಏನಿದೆಯಲ್ಲ ದೇ ಆರ್ ಮೋರ್ ಕಾಮನ್ ಅಮಾಂಗ್ ಮೇಲ್ಸ್ ದ್ಯಾನ್ ಇನ್ ಕೇಸ್ ಆಫ್ ಫೀಮೇಲ್ಸ್. ಓಕೆ, ಸೊ ಇದು ಎಂಥ ಇನ್ಹೆರಿಟೆನ್ಸ್ ಅನ್ನ ಫಾಲೋ ಆಯ್ತ್ರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ವಾಟ್ ಈಸ್ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್? ದ ಕ್ಯಾರೆಕ್ಟರ್ which was present in grandfather has transmitted to grandson through carrier daughter. ಮತ್ತು ಇಂಥ ಇನ್ಹೆರಿಟೆನ್ಸ್ ಅನ್ನ ನಾವೇನಂತ ಕರಿತೀವ್ರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತೀರಿ. ಏನಂತ ಕರಿತೀರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಓಕೆ, ಅರ್ಥ ಆಯ್ತ್ರಿ? ಹಿಮೋಫೀಲಿಯಾಗೆ ಎಂತ ಡಿಸೀಸ್ ಅಂದ್ರಿ? ಬ್ಲೀಡರ್ಸ್ ಡಿಸೀಸ್. ಯಾಕೆ ಬ್ಲೀಡರ್ಸ್ ಡಿಸೀಸ್ ಅಂದ್ರಿ? even a minor injury has resulted in loss of heavy amount of blood. ಅದಕ್ಕೆ ಏನಂತ ಕರೆದ್ರಿ? ಬ್ಲೀಡರ್ಸ್ ಡಿಸೀಸ್. ಓಕೆ, ಸೊ ಕ್ವೀನ್ ವಿಕ್ಟೋರಿಯಾ ವಾಸ್ ಎ ಕ್ಯಾರಿಯರ್ ಆಫ್ ವಿಚ್ ಡಿಸೀಸ್? Hemophilia. She has transmitted the recessive gene to her son who was suffering from hemophilia. ಅರ್ಥ ಆಯ್ತಾ? Since the disease was identified in Queen Victoria's family, the disease was identified as royal disease. Okay, so hemophilia ತರನೇ ಮತ್ತೊಂದು ಸೆಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ ಇದೆ. ಅದು ಯಾವುದು ಅಂದ್ರೆ ಕಲರ್ ಬ್ಲೈಂಡ್ನೆಸ್. ಯಾವ್ದ್ರಿ? ಕಲರ್ ಬ್ಲೈಂಡ್ನೆಸ್. ಓಕೆ, ನಾವು ಆಲ್ರೆಡಿ ಹೇಳಿದ್ವಿ ಕಲರ್ ಬ್ಲೈಂಡ್ನೆಸ್ ಬಗ್ಗೆ. ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಎಲ್ಲಿ? ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟಿಗೆ ಮತ್ತೊಂದು ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ವಿ ರೀ? ಕಲರ್ ಬ್ಲೈಂಡ್ನೆಸ್. ಕಲರ್ ಬ್ಲೈಂಡ್ನೆಸ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ದ ಅಫೆಕ್ಟೆಡ್ ಇಂಡಿವಿಜುವಲ್ ಕೆನ್ ನಾಟ್ ಡಿಸ್ಟಿಂಗ್ವಿಶ್ ರೆಡ್ ಅಂಡ್ ಗ್ರೀನ್ ಕಲರ್. ಅಫೆಕ್ಟೆಡ್ ಇಂಡಿವಿಜುವಲ್ಲು ಯಾವ ಕಲರ್ಸ್ ಅನ್ನ ಡಿಸ್ಟಿಂಗ್ವಿಶ್ ಮಾಡೋಕ್ಕಾಗಲ್ಲ ರೀ? ರೆಡ್ ಅಂಡ್ ಗ್ರೀನ್ ಕಲರ್. ಅವ್ರಿಗೆ ಬಾಕಿ ಎಲ್ಲ ಕಲರ್ಸು ನಾರ್ಮಲ್ ಆಗಿ ಕಾಣುತ್ತೆ. The only problem with these people is they are unable to distinguish red and green color. ಹಾಗಾಗಿ ಈ ಡಿಸೀಸ್ ನ ರೆಡ್ ಅಂಡ್ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನಂತ ಕರೆದ್ರಿ? ರೆಡ್ ಅಂಡ್ ಗ್ರೀನ್ ಕಲರ್ ಬ್ಲೈಂಡ್ನೆಸ್. ಓಕೆ, ಇವನ್ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಕೂಡ ಎಂತ ಇನ್ಹೆರಿಟೆನ್ಸ್ ಅನ್ನ ನೋಡ್ತೀವ್ರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಯಾವ ಇನ್ಹೆರಿಟೆನ್ಸ್ ನೋಡ್ತೀರಿ? ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅನ್ನ ನೋಡ್ತೀರಿ. ಕಲರ್ ಬ್ಲೈಂಡ್ನೆಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರೀತಾರ್ರಿ? ಡಾಲ್ಟನಿಸಮ್. ಯಾವ ಡಿಸೀಸ್ ನ ಡಾಲ್ಟನಿಸಮ್ ಅಂತಾರ್ರಿ? ಕಲರ್ ಬ್ಲೈಂಡ್ನೆಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಾಲ್ಟನಿಸಮ್. ಯಾಕೆ ಕಲರ್ ಬ್ಲೈಂಡ್ ಡಾಲ್ಟನಿಸಮ್ ಅಂತ ಕರೀತಾರೆ ಅಂದ್ರೆ ಬಿಕಾಸ್ ಡಾಲ್ಟನ್ ಯಾರು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಎ ಫೇಮಸ್ ಸೈಂಟಿಸ್ಟ್. ಫಿಸಿಕ್ಸ್ ಅಲ್ಲಿ ಅವನ ಹೆಸರು ಬಹಳ ಫೇಮಸ್ ಅನ್ನೋದು ನಿಮಗೆ ಗೊತ್ತಿದೆ. ಓಕೆ, ಅವನು ಏನ್ ಯಾವ ಕಾನ್ಸೆಪ್ಟ್ ಅನ್ನ ಹೇಳಿದನ್ರಿ? ಹೌದಾ ರೀ? ಯಾವಲ್ಲ ಹೇಳನ್ರಿ? ಡಾಲ್ಟನ್ ಯಾವ ಕಾನ್ಸೆಪ್ಟ್ ಬಗ್ಗೆ ಹೇಳನ್ ಹೇಳ್ರಿ? ಡಾಲ್ಟನ್ಸ್ ಥಿಯರಿ, ಅದು ಅಟಾಮಿಕ್ ಥಿಯರಿ ಬಗ್ಗೆ ಹೇಳನ್, ಹೌದಿಲ್ಲ? ಓಕೆ, ದಿಸ್ ಡಾಲ್ಟನ್ ವಾಸ್ ಸಫರಿಂಗ್ ಫ್ರಮ್ ಕಲರ್ ಬ್ಲೈಂಡ್ನೆಸ್. ಡಾಲ್ಟನ್ ಯಾವ ಡಿಸೀಸ್ ಇಂದ ಸಫರ್ ಆಗ್ತಿದ್ದ? ಕಲರ್ ಬ್ಲೈಂಡ್ನೆಸ್. ಹಂಗಾಗಿ ಈ ಡಿಸೀಸ್ಗೆ ಏನಂತ ಕರೆದ್ಬಿಟ್ರು? ಡಾಲ್ಟನಿಸಮ್. ಏನಂತ ಕರೆದ್ರಿ? ಡಾಲ್ಟನಿಸಮ್. ಓಕೆ, ಅವನಿಗೆ ಮತ್ತು ಈ ಡಿಸೀಸ್ಗೆ ಸಂಬಂಧ ಏನಿತ್ತಪ್ಪ ಅಂದ್ರೆ ದ ಫೇಮಸ್ ಪರ್ಸನ್ ವಾಸ್ ಸಫರಿಂಗ್ ಫ್ರಮ್ ಎ ಡಿಸೀಸ್ ಕಾಲ್ಡ್ ಕಲರ್ ಬ್ಲೈಂಡ್ನೆಸ್ ಅಂಡ್ ಹೆನ್ಸ್ ದ ಡಿಸೀಸ್ ಈಸ್ ನೇಮ್ಡ್ ಆಫ್ಟರ್ ದ ಸೈಂಟಿಸ್ಟ್ ಕಾಲ್ಡ್ ಡಾಲ್ಟನ್. ಡಾಲ್ಟನಿಸಮ್ ಅಂತ ಕರೆದ್ರಿ. ಏನಂತ ಕರೆದ್ರಿ? ಡಾಲ್ಟನಿಸಮ್. ಅಷ್ಟೇ ನೆನ್ಪಿಟ್ಕೋರಿ.
ಕಲರ್ ಬ್ಲೈಂಡ್ನೆಸ್ ಅಲ್ಲಿ ದ ಅಫೆಕ್ಟೆಡ್ ಇಂಡಿವಿಜುವಲ್ cannot distinguish red and green color because of the defective genes or the recessive genes which are present on X chromosome. ಯಾವ ಕ್ರೋಮೋಸೋಮ್ ನಲ್ಲಿ ಇದೆ ರೀ? X ಕ್ರೋಮೋಸೋಮ್. ಹಂಗಾಗಿ ಇದನ್ನ ಏನಂತ ಕರೆದ್ರಿ? ಕಲರ್ ಬ್ಲೈಂಡ್ನೆಸ್. ಏನಂತ ಕರೆದ್ರು? ಕಲರ್ ಬ್ಲೈಂಡ್ನೆಸ್. ಓಕೆ, ಈ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಇನ್ಹೆರಿಟೆನ್ಸ್ ಯಾವ ರೀತಿ ಇರುತ್ತೆ? ಸಿಮಿಲರ್ ವಿತ್ ದಟ್ ಆಫ್ ಹಿಮೋಫೀಲಿಯಾ. ಹಿಮೋಫೀಲಿಯಾದಲ್ಲಿ ಹೆಂಗ್ ಇನ್ಹೆರಿಟೆನ್ಸ್ ಇರುತ್ತೋ ದ ಸೇಮ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ಈಸ್ ಆಲ್ಸೋ ಸೀನ್ ಇನ್ ಕೇಸ್ ಆಫ್ ಕಲರ್ ಬ್ಲೈಂಡ್ನೆಸ್. ಓಕೆ, ಸೊ ಕಲರ್ ಬ್ಲೈಂಡ್ನೆಸ್ ಅನ್ನ ಡಿಟೆಕ್ಟ್ ಮಾಡೋದ್ರ ಸಲುವಾಗಿ ಒಂದು ಚಾರ್ಟ್ ಅನ್ನ ಯೂಸ್ ಮಾಡ್ತಾರೆ. ಇಶಿಹರ ಚಾರ್ಟ್. ಯಾವ್ದ್ರಿ? ಇಶಿಹರ ಚಾರ್ಟ್. ಆಕ್ಚುಲಿ ಇಶಿಹರ ಅನ್ನೋನು ಈ ಚಾರ್ಟ್ ಅನ್ನ ತಯಾರು ಮಾಡ್ತಾನೆ ಫಾರ್ ಡಿಟೆಕ್ಟಿಂಗ್ ದಿ ಕಲರ್ ಬ್ಲೈಂಡ್ನೆಸ್. ಹಂಗಾಗಿ ಆ ಚಾರ್ಟ್ ಅನ್ನ ಏನಂತ ಕರೆದ್ರಿ? ಇಶಿಹರ ಚಾರ್ಟ್. ಎದಕ್ರಿ ಅದು? ಆ ಚಾರ್ಟ್ ಏನ್ ಮಾಡತ್ರಿ? ಇಟ್ ಇಸ್ ಗೋಯಿಂಗ್ ಟು ಡಿಟೆಕ್ಟ್ ದಿ ಕಲರ್ ಬ್ಲೈಂಡ್ನೆಸ್. ಏನಂದ್ರೆ ಡಿಟೆಕ್ಟ್ ಮಾಡತ್ರಿ? ಕಲರ್ ಬ್ಲೈಂಡ್ನೆಸ್. ಸೊ ಎರಡು ಎಕ್ಸಾಂಪಲ್ಸು ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸಿಗೆ ಯಾವ್ಯಾವ್ದ್ರಿ? ಒನ್ ಈಸ್ ಹಿಮೋಫೀಲಿಯಾ ಅಂಡ್ ಅದರ್ ಒನ್ ಈಸ್ ಕಲರ್ blindness. Hemophilia and color blindness are the examples for X-linked recessive trait. Enta trait tree? X-linked recessive trait. Clear? Okay. ಮತ್ತಷ್ಟು genetic disorders ಬಗ್ಗೆ ಹೇಳ್ತೀನಿ ಕೇಳ್ರಿ. Another genetic disorder autosome linked recessive trait ಗೆ ಮತ್ತೊಂದು ಎಕ್ಸಾಂಪಲ್ ಯಾವುದು? A disorder called cystic fibrosis. ಯಾವ್ದ್ರಿ? A disorder called cystic fibrosis is an example. ಬರ್ಕೋರಿ. Cystic fibrosis is an example for autosome linked recessive trait. Cystic fibrosis is an example for autosome linked recessive trait. ಅಂದ್ರೆ cystic fibrosis ಆಗಕ್ಕೆ ಕಾರಣ recessive genes which is present on autosome. ಹಂಗಾಗಿ ಇದನ್ನ autosome linked recessive trait ಅಂತ ಕರೆದ್ರಿ. ಸಿಸ್ಟಿಕ್ ಫೈಬ್ರೋಸಿಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಮ್ಯೂಕಸ್ ಪ್ರೊಡಕ್ಷನ್ ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮ್ಯೂಕಸ್ ಪ್ರೊಡಕ್ಷನ್ ನಲ್ಲಿ ಪ್ರಾಬ್ಲಮ್ ಆಗಿ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎ ಥಿಕ್ ಮ್ಯೂಕಸ್. ನಾರ್ಮಲ್ ಆಗಿ ನಮ್ಮಲ್ಲಿರಂಗೆ ಅವರಲ್ಲಿ ಮ್ಯೂಕಸ್ ಇರೋದಿಲ್ಲ. ದ ಮ್ಯೂಕಸ್ ವಿಲ್ ಬಿ ಥಿಕ್. ಥಿಕ್ ಆಗಿರೋ ಮ್ಯೂಕಸ್ it will attach to the respiratory passage. mucus thick ಆದ್ರೆ ಆ mucus ಏನಾಗ್ಬಿಡತ್ರಿ? it will attach to the respiratory passage. ಯಾವಾಗ mucus ಸ್ಟಿಕ್ಕಿ ಆಗಿ ರೆಸ್ಪಿರೇಟರಿ ಪ್ಯಾಸೇಜ್ಗೆ ಅಟ್ಯಾಚ್ ಆಗುತ್ತೋ ಅಂತ ಟೈಮಲ್ಲಿ ದ ಪರ್ಸನ್ ಎಕ್ಸ್ಪೀರಿಯನ್ಸಸ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಎಂಥ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರ್ರಿ? ದೇ ಆರ್ ಗೋಯಿಂಗ್ ಟು ಫೇಸ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಸಾಕಷ್ಟು ಕೆಮ್ಮು ಮತ್ತು ಸಾಕಷ್ಟು ಬ್ರೀದಿಂಗ್ ಪ್ರಾಬ್ಲಮ್ ಅನ್ನ ದ ಪರ್ಸನ್ ಈಸ್ ಗೋಯಿಂಗ್ ಟು ಫೇಸ್. ಇದು ಎದಕ್ಕಾಯ್ತಪ್ಪ ಅಂದ್ರೆ ಬಿಕಾಸ್ ದ ಮ್ಯೂಕಸ್ ಹ್ಯಾಸ್ ಬಿಕಮ್ ಥಿಕ್ ಅಂಡ್ ಸ್ಟಿಕ್ಕಿ ಅಂಡ್ ಇಟ್ ಹ್ಯಾಸ್ ಅಟ್ಯಾಚ್ಡ್ ಇಟ್ ಸೆಲ್ಫ್ ಟು ದಿ ರೆಸ್ಪಿರೇಟರಿ ಪ್ಯಾಸೇಜ್. ಅಂತ ಟೈಮ್ನಲ್ಲಿ ಬ್ರೀದಿಂಗಿಗೆ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ದ ಮ್ಯೂಕಸ್ ಇಸ್ ಗೋಯಿಂಗ್ ಟು ಬ್ಲಾಕ್ ದಿ ಏರ್ವೇ ಪ್ಯಾಸೇಜ್. ಈ ಮ್ಯೂಕಸ್ ಏನನ್ನ ಬ್ಲಾಕ್ ಮಾಡತ್ರಿ? ಏರ್ವೇ ಪ್ಯಾಸೇಜ್ ಅನ್ನ ಬ್ಲಾಕ್ ಮಾಡುತ್ತೆ. ಯಾವಾಗ ಏರ್ವೇ ಪ್ಯಾಸೇಜ್ ಬ್ಲಾಕ್ ಆಗುತ್ತೋ ದ ಪರ್ಸನ್ ಎಕ್ಸ್ಪೀರಿಯನ್ಸಸ್ ಬ್ರೀದಿಂಗ್ ಪ್ರಾಬ್ಲಮ್ ಅಂಡ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಸಿವಿಯರ್ ಕಾಫ್. ಇಂಥ ಒಂದು ಜೆನೆಟಿಕ್ ಡಿಸಾರ್ಡರ್ನ ನಾವೇನಂತ ಕರೆದ್ವಿ ರೀ? ಸಿಸ್ಟಿಕ್
ಫೈಬ್ರೋಸಿಸ್ ಅಂದ್ರೆ ಏನಂತ ಕರೆದ್ರಿ? ಸಿಸ್ಟಿಕ್ ಫೈಬ್ರೋಸಿಸ್. ಸೊ ಸಿಸ್ಟಿಕ್ ಫೈಬ್ರೋಸಿಸ್ ಈಸ್ ಎ ರೆಸ್ಪಿರೇಟರಿ ಪ್ರಾಬ್ಲಮ್. ಎಂತ ಪ್ರಾಬ್ಲಮ್ ರೀ? ರೆಸ್ಪಿರೇಟರಿ ಪ್ರಾಬ್ಲಮ್ caused due to the recessive genes. It is caused due to recessive genes present in the autosomes. ಎಲ್ಲಿ ರೀ? autosomes. ಈಗ ಸಿಸ್ಟಿಕ್ ಫೈಬ್ರೋಸಿಸ್ ಆದಾಗ ಏನಾಗುತ್ತೆ? ಥಿಕ್ ಮ್ಯೂಕಸ್ ಏನಾಗುತ್ತೆ? is going to block the airway passages. The thick mucus is going to block the airway passages. ಯಾವಾಗ ಅದು ಏರ್ವೇ ಪ್ಯಾಸೇಜ್ನ ಬ್ಲಾಕ್ ಮಾಡುತ್ತೋ ಆಗ ಯು ವಿಲ್ ಎಕ್ಸ್ಪೀರಿಯನ್ಸ್ ರೆಸ್ಪಿರೇಟರಿ ಪ್ರಾಬ್ಲಮ್. ಏನು? ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ, ಕೆಮ್ಮಾಗತ್ತೆ, ಕೆಮ್ಮಿದಾಗ ಥಿಕ್ ಮ್ಯೂಕಸ್ ಹೊರಗೆ ಬರುತ್ತೆ. ಇದೆಲ್ಲ ಯಾವ ಒಂದು ರೆಸ್ಪಿರೇಟರಿ ಡಿಸಾರ್ಡರ್ದು ಸಿಂಪ್ಟಮ್ ರೀ? ಸಿಸ್ಟಿಕ್ ಫೈಬ್ರೋಸಿಸ್, ವಿಚ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಟೋಸೋಮ್ ಲಿಂಕ್ಡ್ ಅಂಡ್ ರೆಸೆಸಿವ್ ಟ್ರೇಟ್. ಎಂತ ಟ್ರೇಟ್ ರೀ? ಆಟೋಸೋಮ್ ಲಿಂಕ್ಡ್ recessive trait. Okay, another example for autosome linked recessive trait is alkaptonuria. ಇನ್ಬೋರ್ನ್ ಎರರ್ ನಲ್ಲಿ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಿದ್ವಿ, ಹೌದಿಲ್ರಿ? ಅದ್ರ ಜೊತೆಗೆ ಇಟ್ ಈಸ್ ಆಲ್ಸೋ an example for autosome linked recessive trait. ಎಂತ ಡಿಸೀಸ್ ರೀ ಇದು? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಇದು ಕಾಸ್ ಆಗಕ್ಕೆ ಕಾರಣ ಬಿಕಾಸ್ ಆಫ್ ದಿ ರೆಸೆಸಿವ್ ಜೀನ್ಸ್ ಪ್ರೆಸೆಂಟ್ ಇನ್ ದಿ ಆಟೋಸೋಮ್. ಜೀನ್ಸ್ ಎರಡು ಹೆಂಗಿರ್ತಾವ್ರಿ? ರೆಸೆಸಿವ್ ಇರ್ತಾವೆ. ಎಲ್ಲಿ ಪ್ರೆಸೆಂಟ್ ಇರ್ತಾವ್ರಿ? ಆಟೋಸೋಮ್ ನಲ್ಲಿ. ಹಂಗಾಗಿ ಇದನ್ನ ಏನಂತ ಕರಿತೀರಿ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಏನಂತ ಕರಿತೀರಿ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್. ಅಲ್ಕ್ಯಾಪ್ಟೋನ್ಯೂರಿಯಾದಲ್ಲಿ ಈ ಪರ್ಸನ್ ಯೂರಿನ್ ಎಲಿಮಿನೇಟ್ ಮಾಡಿದ್ರೆ ಆನ್ ಎಕ್ಸ್ಪೋಜರ್ ಟು ಏರ್ ದ ಯೂರಿನ್ ಟರ್ನ್ಸ್ ಬ್ಲ್ಯಾಕ್. ಈ ಡಿಸೀಸ್ ಅಲ್ಲಿ ಯೂರಿನ್ ಏನಾಗತ್ರಿ? ಇಟ್ ಟರ್ನ್ಸ್ ಬ್ಲ್ಯಾಕ್ ಆನ್ ಎಕ್ಸ್ಪೋಜರ್ ಟು ಏರ್. ಏರಿಗೆ ಎಕ್ಸ್ಪೋಸ್ ಆಗಿರೋ ಯೂರಿನ್ ಯಾವ ಕಲರಿಗೆ ಚೇಂಜ್ ಆಗತ್ತೆ? ಬ್ಲ್ಯಾಕ್ ಕಲರಿಗೆ ಚೇಂಜ್ ಆಗತ್ತೆ. ಈ ಕಂಡೀಷನ್ ನಾವೇನಂತ ಕರೆದ್ವಿ? ಅಲ್ಕ್ಯಾಪ್ಟೋನ್ಯೂರಿಯಾ. ಓಕೆ, ಇವರಲ್ಲಿ ಕೆಲವು ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಏನು ಡಿಫಿಷಿಯನ್ಸಿ ರೀ? ಎನ್ಸೈಮ್ ಅಥವಾ ಎನ್ಸೈಮ್ ಪ್ರೊಡ್ಯೂಸ್ ಮಾಡೋ ಜೀನ್ಸ್ ಹೆಂಗಿರ್ತಾವ್ರಿ? ಡಿಫೆಕ್ಟಿವ್. ಸೊ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡೋ ಜೀನ್ಸ್ ಡಿಫೆಕ್ಟಿವ್ ಇದ್ದಾಗ ಇಲ್ಲಿ ಮೆಟಬಾಲಿಕ್ ಅಬ್ನಾರ್ಮ್ಯಾಲಿಟೀಸ್ ಆಗಿ ಹೋಮೋಜೆಂಟಿಸಿಕ್ ಆಸಿಡ್ ಏನಾಗತ್ತೆ? ಈಸ್ ನಾಟ್ ಮೆಟಬಲೈಸ್ಡ್. ಏನು ಮೆಟಬಲೈಸ್ ಆಗಲ್ಲ? ಹಿಮೋಜೆಂಟಿಸಿಕ್ ಆಸಿಡ್ ಏನಾಗೋದಿಲ್ಲ ರೀ? ಮೆಟಬಲೈಸ್ ಆಗಲ್ಲ. ಆಗ ಅವರಲ್ಲಿ ಡಿಫೆಕ್ಟ್ ಇಂದ ಪ್ರಾಬ್ಲಮ್ ಏನಾಗತ್ತೆ ಅಂದರೆ ಈ ಹೋಮೋಜೆಂಟಿಸಿಕ್ ಆಸಿಡ್ ಬಾಡಿ ಒಳಗೆ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ವಿಚ್ ಈಸ್ ಟಾಕ್ಸಿಕ್. ಹೋಮೋಜೆಂಟಿಸಿಕ್ ಆಸಿಡ್ ಬಾಡಿಯಲ್ಲಿ ಅಕ್ಯುಮುಲೇಟ್ ಆದರೆ ಅದು ಏನಾಗ್ಬಿಡತ್ರಿ? ಟಾಕ್ಸಿಕ್ ಆಗತ್ತೆ. ಟಾಕ್ಸಿಕ್ ಎಫೆಕ್ಟ್ ಎದ್ರ ಮೇಲಾಗತ್ತೆ? ಬೋನ್ಸ್ ಮತ್ತು ಕಾರ್ಟಿಲೇಜ್. ಫಸ್ಟ್ ಎದ್ರ ಮೇಲೆ ರೀ? ಬೋನ್ಸ್ ಅಂಡ್ ಕಾರ್ಟಿಲೇಜ್. ಓಕೆ, ಬೋನ್ಸ್ ಮತ್ತು ಕಾರ್ಟಿಲೇಜು ಏನಾಗತ್ತೆ? ಬ್ರಿಟಲ್ ಆಗ್ಬಿಡತ್ತೆ. ಏನಾಗ್ಬಿಡತ್ರಿ? ಬ್ರಿಟಲ್. ಯಾವ ಕಂಡೀಷನ್ ಅಲ್ಲಿ ರೀ? ಇನ್ ಕೇಸ್ ಆಫ್ ಅಲ್ಕ್ಯಾಪ್ಟೋನ್ಯೂರಿಯಾ. ಸೊ ಅಲ್ಕ್ಯಾಪ್ಟೋನ್ಯೂರಿಯಾನಲ್ಲಿ ಮೆಟಬಾಲಿಕ್ ಡಿಸಾರ್ಡರ್ ಇರೋದ್ರಿಂದ, ಮೆಟಬಾಲಿಸಮ್ ಪ್ರಾಬ್ಲಮ್ ಆಗಿರೋದ್ರಿಂದ ಆ ಡಿಫೆಕ್ಟ್ ಎದ್ರ ಮೇಲಾಯಿತು? ಹೋಮೋಜೆಂಟಿಸಿಕ್ ಆಸಿಡ್ ಮೀನ್ಸ್ ನಾಟ್ ಮೆಟಬಲೈಸ್ಡ್. ಏನಾಗಿಲ್ಲ ರೀ? ಹೋಮೋಜೆಂಟಿಸಿಕ್ ಆಸಿಡ್ ಮೆಟಬಲೈಸ್ ಆಗಲ್ಲ ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆಫ್ ದಿ ಎನ್ಸೈಮ್ಸ್. ಎನ್ಸೈಮ್ ಬೇಕು, ಮೆಟಬಾಲಿಸಮ್ ಅಲ್ಲಿ ಎನ್ಸೈಮ್ ಬೇಕು. ಎನ್ಸೈಮ್ ಡಿಫಿಷಿಯನ್ಸಿ ಇರೋದ್ರಿಂದ ಹಿಮೋಜೆಂಟಿಸಿಕ್ ಆಸಿಡ್ ಇಸ್ ನಾಟ್ ಮೆಟಬಲೈಸ್. ಏನಾಗಿಲ್ಲ ರೀ? ಮೆಟಬಲೈಸ್ ಆಗಲ್ಲ. ಹೆನ್ಸ್ ಇಟ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ಇನ್ ದಿ ಬಾಡಿ ಫ್ಲೂಯಿಡ್ಸ್. ಎಲ್ಲಿ ಅಕ್ಯುಮುಲೇಟ್ ಆಗ್ಬಿಡತ್ರಿ? ಬಾಡಿ ಫ್ಲೂಯಿಡ್ಸ್ ಅಲ್ಲಿ. ಈಗ
ಈ ಹಿಮೋಜೆಂಟಿಸಿಕ್ ಆಸಿಡ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆದರೆ ಇಟ್ ಬಿಕಮ್ಸ್ ಟಾಕ್ಸಿಕ್. ಏನಾಗ್ಬಿಡತ್ರಿ? ಟಾಕ್ಸಿಕ್. ಇದರಿಂದ ಎಫೆಕ್ಟ್ ಫಸ್ಟ್ ಎದ್ರ ಮೇಲೆ ಆಗತ್ತೆ? ಆನ್ ದ ಬೋನ್ಸ್ ಆ್ಯಂಡ್ ದಿ ಕಾರ್ಟಿಲೇಜ್. ಬೋನಿನ ಕಲರು, ಕಾರ್ಟಿಲೇಜ್ನ ಕಲರು ಡಿಸ್ಕಲರ್ ಆಗ್ಬಿಡತ್ತೆ. ಏನಾಗತ್ರಿ? ದೇರ್ ವಿಲ್ ಬಿ ಡಿಸ್ಕಲರೇಷನ್ ಆಫ್ ಬೋನ್ಸ್ ಆ್ಯಂಡ್ ಕಾರ್ಟಿಲೇಜ್. ಏನಾಗತ್ರಿ? ಡಿಸ್ಕಲರೇಷನ್ ಆಫ್ bones and cartilage, and at the same time the bone and cartilage will become brittle. bone ಮತ್ತು cartilage ಏನಾಗ್ಬಿಡತ್ರಿ? brittle ಆಗತ್ತೆ and results in arthritis like problem. ಎಂಥ ಪ್ರಾಬ್ಲಮ್ ಕಾಸ್ ಮಾಡತ್ರಿ? ಆರ್ಥ್ರೈಟಿಸ್. ಮತ್ತು ಬೋನಿನ ಪ್ರಾಬ್ಲಮ್ಮು ಆದಾಗ ಆಟೋಮೆಟಿಕ್ ಆಗಿ ಯಾವ ಕಂಡೀಷನ್ ಆಗತ್ರಿ? ಆರ್ಥ್ರೈಟಿಸ್. ಸೊ ಇಲ್ಲಿ ಎಂಥ ಪ್ರಾಬ್ಲಮ್ ಅರೈಸ್ ಆಗತ್ತೆ? ಆರ್ಥ್ರೈಟಿಸ್ ಆಗತ್ತೆ. ಜೊತೆಗೆ ಈ ಹಿಮೋಜೆಂಟಿಸಿಕ್ ಆಸಿಡ್ ಯೂರಿನ್ ಮೂಲಕ ಎಲ್ಲಾಗ್ತಿರ್ತದ್ರಿ? ಹೊರಗೆ ಎಲಿಮಿನೇಟ್ ಆಗತ್ತೆ. ಅಂತ ಯೂರಿನ್ ಏರಿಗೆ ಎಕ್ಸ್ಪೋಸ್ ಆದಾಗ ಯಾವ ಕಲರಿಗೆ ಟರ್ನ್ ಆಗತ್ತೆ? ಬ್ಲ್ಯಾಕ್ ಕಲರಿಗೆ. ಅಂತ ಯೂರಿನಿಗೆ ಬ್ಲ್ಯಾಕ್ ಯೂರಿನ್ ಅಂತಾರೆ. ಏನಂತಾರೀ? ಬ್ಲ್ಯಾಕ್ ಯೂರಿನ್. ಯಾವ ಡಿಫೆಕ್ಟಿಗೆ ಕನೆಕ್ಟ್ ಆಗಿದೆ ಇದು? ಎ ಡಿಫೆಕ್ಟ್ ಕಾಲ್ಡ್ ಆಲ್ಕ್ಯಾಪ್ಟೋನ್ಯೂರಿಯಾ. ಯಾವ ಡಿಫೆಕ್ಟ್ ರೀ? ಆಲ್ಕ್ಯಾಪ್ಟೋನ್ಯೂರಿಯಾ. ಸೊ ಸಿಸ್ಟಿಕ್ ಫೈಬ್ರೋಸಿಸ್ ಆಗಲಿ, ಆಲ್ಕ್ಯಾಪ್ಟೋನ್ಯೂರಿಯಾ ಆಗಲಿ, ಯಾವ ಡಿಸಾರ್ಡರ್ಸ್ ರೀ ಅದು? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಡಿಸಾರ್ಡರ್. ಎಂಥ ಡಿಸಾರ್ಡರ್ ರೀ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಡಿಸಾರ್ಡರ್. ಬಿಕಾಸ್ ಆಫ್ ದಿ ರೆಸೆಸಿವ್ ಜೀನ್ಸ್ ಪ್ರಾಬ್ಲಮ್ಸ್ ಅರೈಸ್ ಆಗತ್ತೆ, which will result in abnormal condition. So cystic fibrosis is a respiratory problem. cystic fibrosis ಅನ್ನೋದು ಎಂಥ ಪ್ರಾಬ್ಲಮ್ ರೀ? ರೆಸ್ಪಿರೇಟರಿ ಪ್ರಾಬ್ಲಮ್. ಆದರೆ ಆಲ್ಕ್ಯಾಪ್ಟೋನ್ಯೂರಿಯಾ ಅನ್ನೋದು ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಬೋನ್ಸ್ ಆ್ಯಂಡ್ ಕಾರ್ಟಿಲೇಜ್. ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಬೋನ್ಸ್ ಆ್ಯಂಡ್ ಕಾರ್ಟಿಲೇಜ್. ಜೊತೆಗೆ ಅವರ ಯೂರಿನು ಏರಿಗೆ ಎಕ್ಸ್ಪೋಸ್ ಆದಾಗ ಯಾವ ಕಲರಿಗೆ ಟರ್ನ್ ಆಗತ್ತೆ? ಬ್ಲ್ಯಾಕ್ ಕಲರಿಗೆ. ಓಕೆ, ಒನ್ ಮೋರ್ ಡಿಫೆಕ್ಟ್, ಇಟ್ ಈಸ್ ಥ್ಯಾಲಸೇಮಿಯಾ. ಇಟ್ ಈಸ್ ಎ ಅನಿಮಿಕ್ ಕಂಡೀಷನ್. ಥ್ಯಾಲಸೇಮಿಯಾ ಈಸ್ also one of the autosome linked recessive disorder. Okay na? Thalassemia is an autosome linked recessive disorder caused because of defective hemoglobin. Caused because of defective hemoglobin. Okay, so hemoglobin defective ಆಗೋಣ, ಅಂತ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇರೋಂಥ RBC ಕೂಡ ಡಿಫೆಕ್ಟ್ ಆಗತ್ತೆ. ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್ ಏನಾಗ್ಬಿಡ್ತದೆ? ರೆಡ್ಯೂಸ್ ಆಗ್ಬಿಡುತ್ತೆ. ಇಲ್ಲಿ ಕೂಡ ಹಿಮೋಗ್ಲೋಬಿನ್ ಲೆವೆಲ್ ಕೌಂಟು ಕಡಿಮೆ ಆಗತ್ತೆ, RBC ಕೌಂಟು ಕಡಿಮೆ ಆಗತ್ತೆ. ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಆದಾಗ ದ ಪರ್ಸನ್ ಎಕ್ಸ್ಪೀರಿಯನ್ಸಸ್ ಫೆಟೀಗ್, ಟಯರ್ಡ್ನೆಸ್ ಆ್ಯಂಡ್ ಬ್ರೆತ್ಲೆಸ್ನೆಸ್. ಏನೇನು ಪ್ರಾಬ್ಲಮ್ ಆಗತ್ರಿ? ಫೆಟೀಗ್ ಇರುತ್ತೆ, ಟಯರ್ಡ್ನೆಸ್ ಇರುತ್ತೆ, ಬ್ರೆತ್ಲೆಸ್ನೆಸ್ ಇರುತ್ತೆ, and the person is experiencing a severe type of anemia. ಎಂಥ ಕಂಡೀಷನ್ ಆಗತ್ರಿ? ಸಿವಿಯರ್ ಟೈಪ್ ಆಫ್ ಅನೀಮಿಯಾ. ಇದು ಯಾವ ಡಿಸಾರ್ಡರ್ ರೀ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಡಿಸಾರ್ಡರ್. ಡಿಸಾರ್ಡರ್ ಹೆಸರು ಏನ್ರಿ? ಥ್ಯಾಲಸೇಮಿಯಾ. ಯಾವ್ದ್ರಿ? ಥ್ಯಾಲಸೇಮಿಯಾ. ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟಿಗೆ ಎರಡು ಎಕ್ಸಾಂಪಲ್ಸ್ ಯಾವ್ಯಾವ್ದು ಓದಿರಿ? ಹಿಮೋಫೀಲಿಯಾ, ಕಲರ್ ಬ್ಲೈಂಡ್ನೆಸ್. ಯಾವ್ದ್ರಿ? ಹಿಮೋಫೀಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್. ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಡಿಸಾರ್ಡರ್ಸ್ ಅಲ್ಲಿ ಯಾವ್ಯಾವ ಎಕ್ಸಾಂಪಲ್ ಓದಿದ್ರಿ? ಫಸ್ಟ್ ಅಲ್ಲಿ ಯಾವ್ದು ಓದಿದ್ರಿ? ಸಿಕಲ್ ಸೆಲ್ ಅನೀಮಿಯಾ. ಯಾವ್ದು ಓದಿದ್ರಿ? ಸಿಕಲ್ ಸೆಲ್ ಅನೀಮಿಯಾ. ಮತ್ತೊಂದು
ಫಿನೈಲ್ ಕಿಟೋನ್ಯೂರಿಯಾ. ಮತ್ತೊಂದು ಯಾವ್ದ್ರಿ? ಫಿನೈಲ್ ಕಿಟೋನ್ಯೂರಿಯಾ. ಜೊತೆಗೆ ಮತ್ತು 3 ಎಕ್ಸಾಂಪಲ್ಸ್ ಯಾವ್ದ್ರಿ? ಸಿಸ್ಟಿಕ್ ಫೈಬ್ರೋಸಿಸ್. ಇದು ಎಂತ ಡಿಫೆಕ್ಟ್ ರೀ? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಡಿಫೆಕ್ಟ್. ಅಂಡ್ ಇಲ್ಲಿ ಪ್ರಾಬ್ಲಮ್ ಎಲ್ಲಾಗಿದೆ ರೀ? ರೆಸ್ಪಿರೇಟರಿ ಪ್ರಾಬ್ಲಮ್. ಎಂತ ಪ್ರಾಬ್ಲಮ್ ರೀ? ರೆಸ್ಪಿರೇಟರಿ ಪ್ರಾಬ್ಲಮ್. ಯಾಕೆಂದ್ರೆ ಇವರಲ್ಲಿ ಎನ್ಸೈಮ್ ಕಡಿಮೆ ಇರೋದ್ರಿಂದ ಮ್ಯೂಕಸ್ ಏನಾಗತ್ತೆ? ಥಿಕ್ ಆಗತ್ತೆ. ಅದು ಎಲ್ಲಿ ಅಟ್ಯಾಚ್ ಆಗ್ಬಿಡತ್ರಿ? ಏರ್ವೇ ಪ್ಯಾಸೇಜ್. ಯಾವಾಗ ಏರ್ವೇ ಪ್ಯಾಸೇಜ್ ಎಲ್ಲ ಬ್ಲಾಕ್ ಆಗುತ್ತೋ ಯು ಎಕ್ಸ್ಪೀರಿಯನ್ಸ್ breathlessness or breathing problem and the person experiences severe cough. ಕೆಮ್ಮಿದಾಗ the thick mucus will come out. ಆ ಕಂಡೀಷನ್ ನ ಏನಂತ ಕರೆದ್ರಿ? ಸಿಸ್ಟಿಕ್ ಫೈಬ್ರೋಸಿಸ್. ಅಂದ್ರೆ ಏನಂತ ಕರೆದ್ರಿ? ಸಿಸ್ಟಿಕ್ ಫೈಬ್ರೋಸಿಸ್. ಹೌದಾ? ಮತ್ತೊಂದು ಯಾವ್ದ್ರಿ? ಆಲ್ಕ್ಯಾಪ್ಟೋನ್ಯೂರಿಯಾ. ಇದು ಕೂಡ ಎದಕ್ಕೆ ಕಾಸ್ ಆಯ್ತು? ಆಟೋಸೋಮ್ ಲಿಂಕ್ಡ್ ರೆಸೆಸಿವ್ ಜೀನ್ಸ್ ಇಂದ. ಹೌದಿಲ್ಲ? ಆಲ್ಕ್ಯಾಪ್ಟೋನ್ಯೂರಿಯಾ ಆದಾಗ ಕೆಲವು ಎನ್ಸೈಮ್ ಡಿಫಿಷಿಯನ್ಸಿಯಿಂದ ಏನಾಗ್ಬಿಡ್ತ್ರಿ? ಹಿಮೋಜೆಂಟಿಸಿಕ್ ಆಸಿಡ್ ಏನಾಗ್ತಾ ಇಲ್ಲ? ಮೆಟಬೊಲೈಸ್ ಆಗಲ್ಲ. ಯಾವಾಗ ಹಿಮೋಜೆಂಟಿಸಿಕ್ ಆಸಿಡ್ ಮೆಟಬೊಲೈಸ್ ಆಗಲ್ಲ, ಅದು ಬ್ಲಡ್ ನಲ್ಲಿ ಅಕ್ಯುಮುಲೇಟ್ ಆಗಿ ಅದರ ಲೆವೆಲ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆಗ ಇದು ಟಾಕ್ಸಿಕ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಕಾಸ್ ಡ್ಯಾಮೇಜ್ ಟು ದಿ ಕಾರ್ಟಿಲೇಜ್ ಅಂಡ್ ಬೋನ್ಸ್. ಡ್ಯಾಮೇಜ್ ಎಲ್ಲಾಗತ್ತೆ? ಕಾರ್ಟಿಲೇಜ್ ಮತ್ತು ಬೋನಿಗೆ. ಬೋನ್ ಮತ್ತು ಕಾರ್ಟಿಲೇಜ್ ಡ್ಯಾಮೇಜ್ ಆಗೋದ್ರ ಜೊತೆಗೆ ಅದೇನಾಗ್ಬಿಡತ್ತೆ? ಬ್ರಿಟಲ್ ಆಗತ್ತೆ, ಡಿಸ್ಕಲರ್ ಆಗತ್ತೆ. ಏನಾಗತ್ರಿ? ಡಿಸ್ಕಲರ್ ಮತ್ತು ಬ್ರಿಟಲ್ ಆಗಿ ಇಟ್ ರಿಸಲ್ಟ್ಸ್ ಇನ್ ಎ ಟೈಪ್ ಆಫ್ ಆರ್ಥ್ರೈಟಿಸ್. ಎಂತ ಕಂಡೀಷನ್ ಆಗತ್ರಿ? ಆರ್ಥ್ರೈಟಿಸ್ ಅಂತ ಕಂಡೀಷನ್. ಜಾಯಿಂಟ್ ಪೇನ್ಸು, ಆರ್ಥ್ರೈಟಿಸು, ಅಥವಾ ದೊಡ್ಡ ದೊಡ್ಡ ಬೋನ್ಸ್ ಅಲ್ಲಿ ಜಾಯಿಂಟ್ ಪೇನ್ಸ್ ಎಲ್ಲ ಇಂಥವೆಲ್ಲ ಸ್ಟಾರ್ಟ್ ಆಗೋದು ಬಿಕಾಸ್ ಆಫ್ ಎ ಕಂಡೀಷನ್ ಕಾಲ್ಡ್ ಆಲ್ಕ್ಯಾಪ್ಟೋನ್ಯೂರಿಯಾ. ಜೊತೆಗೆ ಇವರು ಯೂರಿನ್ ಅನ್ನ ಎಲಿಮಿನೇಟ್ ಮಾಡಿದ್ರೆ ಅದು ಏರಿಗೆ ಎಕ್ಸ್ಪೋಸ್ ಆದ್ರೆ ಯಾವ ಕಲರಿಗೆ ಟರ್ನ್ ಆಗತ್ತೆ? ಬ್ಲ್ಯಾಕ್ ಕಲರ್. ಅಂತ ಯೂರಿನಿಗೆ ಏನಂತ ಕರಿತೀರಿ? ಬ್ಲ್ಯಾಕ್ ಯೂರಿನ್. ಸೊ ಬ್ಲ್ಯಾಕ್ ಯೂರಿನ್ ಅನ್ನೋದು ಎಂತ ಜೆನೆಟಿಕ್ ಡಿಸಾರ್ಡರ್ ಜೊತೆಗೆ ಅಸೋಸಿಯೇಟ್ ಆಗಿದೆ? ಇಟ್ ಇಸ್ ಡಿಸಾರ್ಡರ್ ಕಾಲ್ಡ್ ಆಲ್ಕ್ಯಾಪ್ಟೋನ್ಯೂರಿಯಾ. ಯಾವ ಡಿಸೀಸ್ ರೀ? ಆಲ್ಕ್ಯಾಪ್ಟೋನ್ಯೂರಿಯಾ. ಕ್ಲಿಯರ್? ಸೊ these are some of the genetic disorders which has to be remembered. Okay. ಈ ಪಿಡಿಗ್ರಿಯಲ್ಲಿ ಕ್ಯಾರೆಕ್ಟರ್ಸ್ ಏನಾಗ್ತಾ ಇದೆ ಅಂತ ಹೇಳ್ತಿದೀವ್ರಿ? ಈ ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಏನಾಗ್ತಾ ಇದೆ? ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗತ್ತೆ. ಹೌದಿಲ್ಲ? ಈ ಡಿಫೆಕ್ಟ್ ಹೆಂಗೆ ಇನ್ಹೆರಿಟ್ ಆಗತ್ತೆ ಜನರೇಷನ್ ಟು ಜನರೇಷನ್ ಅಂತ ನಾವು ಅದನ್ನ ಪಿಡಿಗ್ರಿ ಚಾರ್ಟ್ ಅಲ್ಲಿ ಓದ್ಬೋದು. ಈ ಪಿಡಿಗ್ರಿ ಚಾರ್ಟ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ? ಒಂದು ಸಿಂಬಾಲ್ಸ್ ಅನ್ನ ಯೂಸ್ ಮಾಡಿ ಕ್ಯಾರೆಕ್ಟರ್ಸ್ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಹೆಂಗೆ ಇನ್ಹೆರಿಟ್ ಆಗತ್ತೆ ಅಂತ ಈ ಒಂದು ಪಿಡಿಗ್ರಿ ಚಾರ್ಟ್ ಏನ್ ಮಾಡುತ್ತೆ? ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ನಾಳೆ ಕ್ಲಾಸಲ್ಲಿ ಪಿಡಿಗ್ರಿ ಚಾರ್ಟ್ ಡಿಸ್ಕಸ್ ಮಾಡ್ತೀವಿ. ಟುಡೇ ಲೆಟ್ us try to know some of the symbols that are used in a pedigree chart. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ I think they have given 2 examples of a pedigree chart which is explaining autosome linked dominant trait and autosome linked recessive trait. ಆದರೆ ನಿಮ್ಮ ಪ್ರಾಕ್ಟಿಕಲ್ ಬುಕ್ಸ್ ಅಲ್ಲಿ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಡಿಗ್ರಿ ಚಾರ್ಟ್ ಕೊಟ್ಟಾರ. ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ರೆಸೆಸಿವ್ ಆಯಿತು, ಮತ್ತಿನ್ನ 2 ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಎಕ್ಸ್ ಲಿಂಕ್ಡ್ ರೆಸೆಸಿವ್, ಮತ್ತೊಂದು ವೈ ಲಿಂಕ್ಡ್ ಇನ್ಹೆರಿಟೆನ್ಸ್. ಸೊ ನಾವು 5 ಸ್ಟಡಿ ಮಾಡೋಣಂತೆ. ಯಾಕಂದರೆ ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ನಲ್ಲಿ ಕ್ವಶನ್ ಅದ ಅಂದ್ರೆ ಅದನ್ನು ನೀಟ್ನಲ್ಲಿ ಕೇಳ್ಬೋದು. ನಿಮ್ಮ ರೆಕಾರ್ಡ್ ಬುಕ್ನಾಗಿನ ಕ್ವಶನ್ಸನ್ನು ಕೂಡ ಅವ್ರ ಮ್ಯಾನ್ಯುವಲ್ನಲ್ಲಿ ಕ್ವಶನ್ಸನ್ನು ಕೂಡ ಜನರಲಿ ಕೇಳ್ಬೋದು ಅಂತ ಇದೆ. ಸೊ ಹಾಗಾಗಿ ಪಿಡಿಗ್ರಿ ಪ್ರಾಕ್ಟಿಕಲ್ಸಲ್ಲಿ ಅದ, ಆದರೆ ಪ್ರಾಕ್ಟಿಕಲ್ಸಲ್ಲಿ ಅವ್ರು ಹೇಳೋದು ಇಲ್ಲ. ಯಾಕೆಂದರೆ ಅದನ್ನು ನಾನು ಕ್ಲಾಸ್ನಲ್ಲೇ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ನಾಳೆ 5 ಪಿಡಿಗ್ರಿ ಚಾರ್ಟನ್ನು ಸ್ಟಡಿ ಮಾಡ್ತೀವಿ.
ಆ ಪಿಡಿಗ್ರಿ ಚಾರ್ಟ್ನಲ್ಲಿ ಡಿಫೆಕ್ಟ್ ಹೆಂಗೆ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಪಾಸ್ ಆಗುತ್ತೆ ಅನ್ನೋದನ್ನ ಸಿಂಬಾಲಿಕಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಆ ಪಿಡಿಗ್ರಿ ಚಾರ್ಟ್ ಅರ್ಥ ಆಗಬೇಕು ಅಂದರೆ ಪಿಡಿಗ್ರಿ ಚಾರ್ಟ್ನಲ್ಲಿ ಕೆಲವು ಸಿಂಬಾಲ್ಸ್ ಇದೆ, ಅದು ಏನು ಅನ್ನೋದನ್ನ ವಿ ಹ್ಯಾವ್ ಟು ಐಡೆಂಟಿಫೈ. ಸೊ ಆ ಪಿಡಿಗ್ರಿ ಚಾರ್ಟ್ನಲ್ಲಿ ನಾವು ನೋಡುವಂಥ ಸಿಂಬಾಲ್ಸು ಯಾವ್ಯಾವುದು ಅಂದರೆ ಸ್ಕ್ವಯರ್ ಇದೆ, ಸರ್ಕಲ್ ಇದೆ, ಡೈಮಂಡ್, ಈ ಥರ ಪಿಡಿಗ್ರಿ ಸಿಂಬಾಲ್ಸ್ ಅನ್ನ ನೋಡ್ತಾ ಹೋಗ್ತೀರಿ. ಓಕೆ, ನಾವು ಪಿಡಿಗ್ರಿ ಚಾರ್ಟಲ್ಲಿ ಇವಿಷ್ಟು ಸಿಂಬಲ್ಸನ್ನು ಸ್ಟಡಿ ಮಾಡ್ತೀವಿ. ಲೆಟ್ ಮಿ ಟೆಲ್ ಯು, ಒಂದು ಪಿಡಿಗ್ರಿ ಚಾರ್ಟಲ್ಲಿ ಸ್ಕ್ವಯರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇಟ್ ರೆಪ್ರೆಸೆಂಟ್ಸ್ ದಿ ಮೇಲ್. ಪಿಡಿಗ್ರಿ ಚಾರ್ಟ್ನಲ್ಲಿ ಸ್ಕ್ವಯರ್ ಏನನ್ನು ರೆಪ್ರೆಸೆಂಟ್ ಮಾಡತ್ರಿ? ಇಟ್ ರೆಪ್ರೆಸೆಂಟ್ ದಿ ಮೇಲ್ಸ್. ಸರ್ಕಲ್ ಸ್ವಲ್ಪ ಸರಿಯಾಗಿ ಬರಲಿಲ್ಲ ತಡ್ರಿ. ಸರ್ಕಲ್ in the pedigree chart represent the female. pedigree chart ನಲ್ಲಿ ಸರ್ಕಲ್ ಏನನ್ನ ರೆಪ್ರೆಸೆಂಟ್ ಮಾಡತ್ರಿ? ಫೀಮೇಲ್. ಡೈಮಂಡ್ ಇನ್ ದ ಸೆನ್ಸ್ ಸೆಕ್ಸ್ ಅನ್ಸ್ಪೆಸಿಫೈಡ್. ಕ್ಲಿಯರ್ ಇಲ್ಲ, ಗೊತ್ತಿಲ್ಲ, ಹಂಗಾಗಿ ಇಟ್ ಈಸ್ ಸೆಟ್ ಟು ಬಿ ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂತ ಏನಂತ ಕರಿತೀವ್ರಿ? ಸೆಕ್ಸ್ ಅನ್ಸ್ಪೆಸಿಫೈಡ್. ಸ್ಕ್ವಯರ್ ಮತ್ತು ಸರ್ಕಲ್ ನಡುವೆ ಒಂದು ಲೈನ್ ಬಂತು ಅಂದ್ರೆ ಇಟ್ ಇಂಡಿಕೇಟ್ಸ್ ಮೇಟಿಂಗ್. ಇನ್ ಸಿಂಪಲ್ ಮ್ಯಾರೇಜ್, ಹ್ಯೂಮನ್ಸ್ ಅಲ್ಲಿ ಇದನ್ನ ಏನಂತ ಕರಿತೀವಿ? ಮ್ಯಾರೇಜ್, ಮೇಟಿಂಗ್ ಆರ್ ಮ್ಯಾರೇಜ್. ಹೌದಾ? ಓಕೆ, ಸ್ಕ್ವಯರ್ ಸರ್ಕಲ್ ನಡುವೆ ಒಂದು ಲೈನ್ ಬಂದ್ರೆ ಮೇಟಿಂಗ್ ಆರ್ ಮ್ಯಾರೇಜ್ ಅಂತಂದ್ರಿ. ಎರಡು ಲೈನ್ ಬಂದ್ರೆ ಎರಡು ಮ್ಯಾರೇಜ್ ಅಂತ ಅರ್ಥನಾ? ಏನ್ರಿ? ಇಲ್ಲ, ಮತ್ತು ಹಂಗೆ ಬರೆಯಕ್ಕೆ ಹೋಗ್ಬೇಡ್ರಿ, ಕೇಳಿಸ್ಕೋರಿ. ಸ್ಕ್ವಯರ್ ಮತ್ತು ಸರ್ಕಲ್ ನಡುವ ಎರಡು ಲೈನ್ಸ್ ಇಂಡಿಕೇಟ್ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಕಾನ್ಸಾಗ್ವಿನಸ್ ಮೇಟಿಂಗ್ ಆರ್ ಮ್ಯಾರೇಜ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್. ಓಕೆ, ಕಾನ್ಸಾಗ್ವಿನಸ್ ಮೇಟಿಂಗ್ ಅಂದರೆ ಮೀನಿಂಗ್ ಏನ್ರಿ? ಕಾನ್ಸಾಗ್ವಿನಸ್ ಮೇಟಿಂಗ್ ಇನ್ ದ ಸೆನ್ಸ್ ಮ್ಯಾರೇಜ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್. ಯೂಶ್ವಲಿ ಕ್ಲೋಸ್ ರಿಲೇಟಿವ್ಸ್ ನಡುವೆ ಮ್ಯಾರೇಜಸ್ ಆದರೆ ಡಿಫೆಕ್ಟಿವ್ ಮಕ್ಕಳು ಹುಟ್ಟುವಂಥ ಚಾನ್ಸಸ್ ಏನಾಗತ್ತಂತೀವಿ? ಜಾಸ್ತಿ ಆಗತ್ತಂತೀವಿ. ಯಾಕೆಂದರೆ ಅಲ್ಲಿ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗತ್ತೆ. ಏನಾಗತ್ರಿ? ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗತ್ತೆ. ಓಕೆ, ಈ ಇನ್ಬ್ರೀಡಿಂಗ್ ಡಿಪ್ರೆಷನ್ ಮುಂದೆ ಓದ್ತೀವಿ ಯಾವಾಗ? ಅಂಡರ್ ದ ಚಾಪ್ಟರ್ ಸ್ಟ್ರಾಟಜೀಸ್ ಫಾರ್ ಎನ್ಹ್ಯಾನ್ಸ್ಮೆಂಟ್. ಓಕೆ, ಬಟ್ ರೈಟ್ ನೌ ಕೀಪ್ ಇನ್ ಮೈಂಡ್, ಸರ್ಕಲ್ ಮತ್ತು ಸ್ಕ್ವಯರ್ ನಡುವ ಎರಡು ಲೈನ್ಸ್ ಬಂದರೆ ಏನು ಇಂಡಿಕೇಶನ್ ಇದೆ ರೀ?
ಕಾನ್ಸಾಗ್ವಿನಸ್ ಮೇಟಿಂಗ್ ಅಂತಾರೆ. ಏನಂತ ಕರೀತಾರಿ? ಕಾನ್ಸಾಗ್ವಿನಸ್ ಮೇಟಿಂಗ್ ಆರ್ ಮೇಟಿಂಗ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್. ಏನಾಗ್ತ್ರಿ? ಮೇಟಿಂಗ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್. ಓಕೆ, ಇದು ಏನ್ ಹೇಳತ್ರಿ ಪಿಡಿಗ್ರಿ ಸಿಂಬಲ್ ಅಂದ್ರೆ ಪೇರೆಂಟ್ಸ್ ಅಬೋವ್ ಅಂಡ್ ಚಿಲ್ಡ್ರನ್ಸ್ ಬಿಲೋ. ಅದರಲ್ಲಿ ಫಸ್ಟ್ ಚೈಲ್ಡ್ ಮೇಲ್ ಇದೆ, ಸೆಕೆಂಡ್ ಚೈಲ್ಡ್ ಏನಿದೆ ರೀ? ಫೀಮೇಲ್ ಇದೆ. ಮೇಲೆ ಪೇರೆಂಟ್ಸು, ಕೆಳಗೆ ಮಕ್ಕಳು. ಸೊ ಪೇರೆಂಟ್ಸ್ ಅಬೋವ್ ಆ್ಯಂಡ್ ಚಿಲ್ಡ್ರನ್ಸ್ ಬಿಲೋ. ಓಕೆ, ಈಗ ನೋಡ್ರಿ ಸ್ಕ್ವಯರ್ ಇದೆ, ಅದು ಶೇಡ್ ಆಗಿದೆ ಅಂದರೆ ದಟ್ ದ ಪರ್ಸನ್ ಈಸ್ ಡಿಫೆಕ್ಟಿವ್. ಏನಿದನ್ರಿ? ಡಿಫೆಕ್ಟಿವ್. ಓಕೆ, ಈಸ್ ಹ್ಯಾವಿಂಗ್ ಎ ಡಿಫೆಕ್ಟ್. ಏನಿರ್ತದ್ರಿ? ಡಿಫೆಕ್ಟ್ ಇರ್ತದೆ. ಅಂದ್ರೆ ಡಿಫೆಕ್ಟೆಡ್ ಆರ್ ಡಿಫೆಕ್ಟಿವ್ ಮೇಲ್. ಸರ್ಕಲ್ ಅಲ್ಲಿ ಶೇಡಿಂಗ್ ಇದ್ರೆ ಡಿಫೆಕ್ಟಿವ್ ಫೀಮೇಲ್. ಹೌದ್ರಿ? ಸೊ ಡಿಫೆಕ್ಟಿವ್ ಮೇಲ್ ಮತ್ತು ಡಿಫೆಕ್ಟಿವ್ ಫೀಮೇಲ್ಸ್ ಅನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತಾರಿ? ಶೇಡಿಂಗ್ ಇರತ್ತೆ. ಏನಿರತ್ರಿ? ಶೇಡಿಂಗ್. ಯಾವ ಕಲರ್ ನಲ್ಲಿ ಇರುತ್ತೆ? ರೆಡ್ ಕಲರ್. ಶೇಡಿಂಗ್ ಯಾವ ಕಲರ್ ನಲ್ಲಿ ಇರುತ್ತೆ? ರೆಡ್ ಕಲರ್. ಸೊ ಎಲ್ಲ ಬುಕ್ ನಲ್ಲಿ ರೆಡ್ ಕಲರ್ ಅಂತ ಕೊಟ್ಟಿರಬಾರ್ದು. ಜನರಲಿ ಶೇಡ್ ಇತ್ತು, ಅಂಡರ್ಸ್ಟುಡ್ ದಟ್ ದೇ ಆರ್ ಡಿಫೆಕ್ಟಿವ್. ಶೇಡಿಂಗ್ ಇಂಡಿಕೇಟ್ಸ್ ಡಿಫೆಕ್ಟಿವ್. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ರೆಡ್ ಕಲರ್ ಕೊಟ್ಟಾರಂದ್ರೆ ಅದು ಎಲ್ಲ ಕಡೆ ಹಂಗೆ ಕೊಡಬೇಕು ಅಂತ ಏನಿಲ್ಲ. ಕಂಪ್ಲೀಟ್ ಶೇಡಿಂಗ್ ಇತ್ತು ಅಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಎ ಡಿಫೆಕ್ಟಿವ್ ಕಂಡೀಷನ್. ಕ್ಲಿಯರಾ? ನೆಕ್ಸ್ಟ್, ಕ್ಯಾರಿಯರ್ ಫೀಮೇಲ್. ಅವಳು ನೋಡಕ್ ನಾರ್ಮಲ್ ಇರ್ತಾಳೆ, ಆದ್ರೆ ಅವಳಲ್ಲಿ ಒಂದು ಡಿಫೆಕ್ಟಿವ್ ಜೀನ್ ಇದೆ. ನಾನು ನಿಮ್ಗೆ ಹೇಳಿದೆ ಎಕ್ಸ್ ಎಕ್ಸ್ ಡ್ಯಾಶ್ ಅಂತ ಹೇಳಿದೆ. ಎಕ್ಸ್ ನಾರ್ಮಲ್ ಒಂದದ, ಎಕ್ಸ್ ಡ್ಯಾಶ್ ಒಂದು ಡಿಫೆಕ್ಟಿವ್ ಜೀನ್ ಇದೆ. ಆಗ ಅವಳನ್ನ ಏನಂತ ಕರೆದ್ರಿ? ಕ್ಯಾರಿಯರ್. ಅಂದ್ರೆ ಏನಂತ ಕರೆದ್ರಿ? ಕ್ಯಾರಿಯರ್. ಸೊ ಸರ್ಕಲ್ ಅಲ್ಲಿ ಒಂದು ಡಾಟ್ ಬಂದ್ರೆ ಇಟ್ ಈಸ್ ಎನ್ ಇಂಡಿಕೇಶನ್ ಆಫ್ ಕ್ಯಾರಿಯರ್ ಫೀಮೇಲ್. ಏನಾಗ್ತಾಳ್ರಿ? ಕ್ಯಾರಿಯರ್ ಫೀಮೇಲ್. ಓಕೆ, ಟ್ವಿನ್ಸ್ ಇಲ್ಲಿ ಕೊಟ್ಟಿದ್ದು ಯಾವ್ದ್ರಿ? ಟ್ವಿನ್ಸ್. ಟ್ವಿನ್ಸ್ ಅಲ್ಲಿ ಎರಡು ಟೈಪ್ಸ್ ಯಾವುದು ಅನ್ನೋದನ್ನ ನಾ ಇಂಟ್ರೊಡಕ್ಷನ್ ಹೇಳಬೇಕಾದ್ರೆ ಹೇಳಿದೆ. ಮೊನೋಝೈಗೋಟಿಕ್ ಟ್ವಿನ್ಸ್ ಮತ್ತು ಡೈಝೈಗೋಟಿಕ್ ಟ್ವಿನ್ಸ್. ವಾಟ್ ಆರ್ ದಿ ಟೂ ಟೈಪ್ಸ್ ಆಫ್ ಟ್ವಿನ್ಸ್? ಮೊನೋಝೈಗೋಟಿಕ್ ಟ್ವಿನ್ಸ್ ಅಂಡ್ ಡೈಝೈಗೋಟಿಕ್ ಟ್ವಿನ್ಸ್. ಈಗ ಇದು ಯಾವ ಟ್ವಿನ್ಸ್ ಹೇಳತ್ತೆ? ಯಾಕೆ? ಒಂದು ಮೇಲ್ ಅದ, ಇನ್ನೊಂದು ಫೀಮೇಲ್. ಅದಕ್ಕೆ ಇದನ್ನೇನಂತ ಕರೆದ್ರಿ? ಡೈಝೈಗೋಟಿಕ್ ಟ್ವಿನ್. ಮತ್ತಿಲ್ಲಿ ಏನಾಗತ್ರಿ? ಡೈಝೈಗೋಟಿಕ್. ಇದು ಇಲ್ಲಪ್ಪ, ಡೈಝೈಗೋಟಿಕ್ಕು. ವೆಯ್ಟ್ ವೆಯ್ಟ್, ಯಾಕಪ್ಪ ಅಂದ್ರೆ ಡೈಝೈಗೋಟಿಕ್ ಅಲ್ಲಿ ಎರಡು ಸ್ಪರ್ಮು ಎರಡು ಓವಮ್ ಅನ್ನ ಫರ್ಟಿಲೈಸ್ ಮಾಡಿದ್ರೆ ಎರಡು ಮೇಲ್ಸು ಹುಟ್ಬೋದು, ಎರಡು ಫೀಮೇಲ್ಸು ಹುಟ್ಬೋದು. ಹೌದಿಲ್ಲ? ಅಥವಾ ಒಂದು ಮೇಲು ಒಂದು ಫೀಮೇಲ್ ಹುಟ್ಬೋದು. ನಡುವ ಒಂದು ಲೈನ್ ಹಾಕಿಲ್ಲ ಅಂದ್ರೆ ಅವ್ರು ಎಂತ ಟ್ವಿನ್ಸ್ ಆಗ್ತಾರ್ರಿ? ಡೈಝೈಗೋಟಿಕ್ ಆಗ್ತಾರೆ. ಎಂತವ್ರು ಆಗ್ತಾರ್ರಿ? ಡೈಝೈಗೋಟಿಕ್. ಮೋನೋಝೈಗೋಟಿಕ್ ಅಂದ್ರೆ ಅವರು ಐದರ್ ಫೀಮೇಲ್ಸ್ ಇರ್ತಾರೋ ಆರ್ ಮೇಲ್ಸ್ ಇರ್ತಾರೆ, ಆದ್ರೆ ಒಂದೇ ಝೈಗೋಟಿಂದ ಹುಟ್ಟಿರೋದ್ರಿಂದ ನಡುವ ಏನ್ ಹಾಕಿದೀನಿ ರೀ? ಲೈನ್ ಹಾಕಿನಿ. ಸೊ ಇವರಿಬ್ರು ಏನಾಗ್ತಾರ್ರಿ? ಮೋನೋಝೈಗೋಟಿಕ್. ಈ ಮೂರು ಕೇಸ್ ಏನಾಗತ್ತೆ? ಡೈಝೈಗೋಟಿಕ್ ಆರ್ ಫ್ರೆಟರ್ನಲ್ ಟ್ವಿನ್ಸ್. ಡೈಝೈಗೋಟಿಕ್ ಏನಂತೀರಿ? ಫ್ರೆಟರ್ನಲ್ ಟ್ವಿನ್ಸ್. ಮೋನೋಝೈಗೋಟಿಕ್ ಆರ್ ಐಡೆಂಟಿಕಲ್ ಟ್ವಿನ್ಸ್. ಮೋನೋಝೈಗೋಟಿಕ್ ಟ್ವಿನ್ಸ್ ಅನ್ನ ಏನಂತ ಕರಿತೀರಿ? ಐಡೆಂಟಿಕಲ್ ಟ್ವಿನ್ಸ್ ಅಂತೀರಿ. ಡೈಝೈಗೋಟಿಕ್ಗೆ ಫ್ರೆಟರ್ನಲ್ ಟ್ವಿನ್ಸ್. ಓಕೆ, ಇದಿಷ್ಟು ಪಿಡಿಗ್ರಿ ಚಾರ್ಟ್ ಅರ್ಥ ಆಯ್ತಲ್ಲ?
ಇಲ್ಲಿ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ ಹೆಂಗಾಗತ್ತೆ ಅನ್ನೋದು ಇಟ್ ವಿಲ್ ಬಿ ವೆರಿ ಈಸಿಯರ್ ಫಾರ್ ಯು ಪೀಪಲ್. ಕ್ಲಿಯರಾ? ಸೊ ಪಿ ಡಿಗ್ರಿ ಚಾರ್ಟ್ನಲ್ಲಿ ಸ್ಕ್ವೇರ್ ಏನು? ಮೇಲ್, ಸರ್ಕಲ್ ಫೀಮೇಲ್, ಡೈಮಂಡ್ ಸೆಕ್ಸ್ ಅನ್ಸ್ಪೆಸಿಫೈಡ್, ಇದು ಮೇಟಿಂಗ್, ಕಾನ್ಸಾಗ್ವಿನಸ್ ಮೇಟಿಂಗ್, ಪೇರೆಂಟ್ಸ್ ಅಬೋವ್, ಚಿಲ್ಡ್ರನ್ಸ್ ಬಿಲೋ, ಡಿಫೆಕ್ಟಿವ್ ಮೇಲ್, ಡಿಫೆಕ್ಟಿವ್ ಫೀಮೇಲ್, ಕ್ಯಾರಿಯರ್ ಫೀಮೇಲ್, dizygotic twins with with one female and one male. ಇದು dizygotic twins, both of them are females. ಇದು dizygotic twins, both are males. ಇದು monozygotic. ಇವೆರಡು ಯಾವುದಿದೆ? monozygotic twins. ಅರ್ಥ ಆಯ್ತು? ಓಕೆ. ಸೊ ವಿತ್ ದಿಸ್ ಮಚ್ ಇನ್ಫಾರ್ಮೇಷನ್ ವಿಲ್ ಸ್ಟಾಪ್ ಹಿಯರ್ ಟುಡೇ. ನಾಳೆ ಕ್ಲಾಸ್ನಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಪಿ ಡಿಗ್ರಿ ಚಾರ್ಟ್. ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಆಫ್ ದಿ ಪಿ ಡಿಗ್ರಿ ಚಾರ್ಟ್ಸ್ ಅಂಡ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಕ್ಯಾರೆಕ್ಟರ್ಸ್ ಆರ್ ಇನ್ಹೆರಿಟೆಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಕ್ಲಿಯರ್? ಇವತ್ತು ಟೆಸ್ಟ್ ಸರಿಯಾಗಿ ಬರೀರಪ್ಪ ಎಲ್ಲರೂ. ಎನಿಹೌ ಸಂತೋಷ್ ಸರ್ ನಿಮಗೆ ನೀಟ್ ಕ್ಲಾಸಸನ್ನು ಹ್ಯಾಂಡಲ್ ಮಾಡಿದರೆ ಆಫ್ ಬೋತ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಆ್ಯಂಡ್ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಕ್ಲಾಸ್ ಎಲ್ಲ ಅವ್ರು ತಗೊಂಡಿರೋದ್ರಿಂದ ನಾ ಯಾವುದೂ ಕಾನ್ಸೆಪ್ಟ್ ಈಗ ಡಿಸ್ಕಸ್ ಮಾಡಿಲ್ಲ ಕ್ವಶನ್ ಬ್ಯಾಂಕು, ಬಟ್ ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ ಕ್ಲಿಯರ್ಲಿ. ಸರಿಯಾಗಿ ಬರೀರಿ ಟೆಸ್ಟನ್ನು. ಲೆಟ್ ಮೀ ಸಿ ಹೌ ಯು ಪೀಪಲ್ ಆರ್ ಗೋಯಿಂಗ್ ಟು ಸ್ಕೋರ್ ಇನ್ ದಿ CET. ಸರಿಯಾಗಿ ಬರೀರಿ. ಹಾಂ, ಅನೀಮಿಯಾ ಅಂದರೆ ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಆಗುತ್ತೆ, RBC ಕೌಂಟ್ ಕಡಿಮೆ ಆಗುತ್ತೆ, ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ರೆಡ್ಯೂಸ್ ಆಗಿ ಫೆಟಿಗು ಸುಸ್ತಾಗೋ ಕಂಡೀಷನ್ನ ಅನೀಮಿಯಾ. ಬ್ಲಡ್ ಲಾಸ್ ಆಯಿತು, RBC ಕಡಿಮೆ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಅನೀಮಿಯಾ ಅಂತ.